ಒಬ್ಬ ವ್ಯಕ್ತಿ ಅವನ ಫ್ರೆಂಡ್ಸು ಫ್ಯಾಮಿಲಿ ಲವ್ವರು ಎಲ್ಲರನ್ನವೇ ಕೂಡ ಕಳ್ಕೊಂಡ್ ಬಿಡ್ತಾನೆ. ಅಂಡ್ ಇವನು ಯಾವ ಮಟ್ಟಿಗೆ ಇವನ ಲೈಫ್ ಅಲ್ಲಿ ಬರ್ಬಾದಾಗ್ಬಿಡ್ತಾನೆ ಅಂದ್ರೆ ಇವನ ಹತ್ರ ಒಂದೇ ಒಂದು ಬಿಡಿಗಾಸು ಕೂಡ ಇರೋದಿಲ್ಲ, ಆ ಲೆವೆಲ್ಗೆನೆ ಬಂದ್ಬಿಡ್ತಾನೆ. ಅಂತ ಸಿಚುವೇಶನ್ ಅಲ್ಲಿ ಮತ್ತೆ ನಮ್ಮ ಲೈಫ್ ಅನ್ನ ನಾವು ಶುರುವನ್ನ ಮಾಡ್ಲೇಬೇಕು ಅಂತ ಒಂದು ಮೋಟಿವೇಶನ್ ತಗೊಂಡು ಇವನ ಒಳಗಡೆ ಇರುವ ಕಲಿಯನ್ನ ಬಳಸಿ ಅಡುಗೆ ಮಾಡೋದಕ್ಕಾಗಿ ಶುರು ಮಾಡ್ಕೊಳ್ತಾನೆ. ಅಂಡ್ ಇವನ ಕೈ ರುಚಿ ಎಷ್ಟರ ಮಟ್ಟಿಗೆ ಸಖತ್ತಾಗಿರುತ್ತೆ ಅಂದ್ರೆ ಆ ಫುಡ್ ಅನ್ನ ತಿನ್ನುವ ಎಲ್ಲಾ ಜನರವೇ ಕೂಡ ಚಾಪರಿಸಿ ಅದನ್ನ ತಿಂತಿರ್ತಾರೆ. ಬಟ್ ಆದ್ರೆ ಇವನು ಯೋಚನೆ ಕೂಡ ಮಾಡಿರಲ್ಲ ಅಂತಹ ದೊಡ್ಡ ದೊಡ್ಡ ಸಮಸ್ಯೆಗಳನ್ನೇ ಬಂದ್ಬಿಡುತ್ತೆ. ಆ ನಂತರ ಪ್ರಾಬ್ಲಮ್ ಗಳನ್ನ ಯಾವ ರೀತಿ ಸಾಲ್ವ್ ಅನ್ನ ಮಾಡ್ಕೋತಾನೆ, ಅದು ಅಲ್ಲದೆ ಮತ್ತೆ ಇವನ ಜೀವನವನ್ನ ಕಟ್ಕೋತಾನ ಇಲ್ವಾ ಅನ್ನುವ ಒಂದು ಕ್ರೇಜಿ ಮೂವಿಯನ್ನೇ ನೋಡ್ತಾ ಇದೀವಿ. ಅಂದಾಗೆ ಮೂವಿಯ ಹೆಸರು ಬಂದು ಸೌಲ್ ಕಿಚನ್ ಅಂತ. ವಿಡಿಯೋ ಮಾತ್ರ ಸಾಕತ್ತಾಗಿದೆ, ಸೊ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ನೀವಿನ್ನ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋ ಒಳಗಡೆಗೆ ಎಂಟ್ರಿಯನ್ನ ಕೊಡೋಣ. ಓಪನಿಂಗ್ ಸೀನ್ ನಲ್ಲಿ ಸೌಲ್ ಕಿಚನ್ ಅನ್ನುವ ಒಂದು ಹೋಟೆಲ್ ಅನ್ನ ನೋಡ್ತೀವಿ. ಅಂಡ್ ಇದ್ರ ಓನರ್ ಬಂದು ಜಿನೋಸ್ ಅಂತ. ಹಾಗೆ ಇವನೇನೆ ನಮ್ಮ ಇವತ್ತಿನ ಸ್ಟೋರಿಯ ಹೀರೋ ಕೂಡ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇವನು ಕೂಡ ಶೆಫ್ ನ ಹಾಗೆ ಕೆಲಸವನ್ನ ಮಾಡ್ತಿದ್ದಾನೆ. ಯಾಕಂದ್ರೆ ಇವನ ಹತ್ರ ಹೆಚ್ಚು ಹಣ ಇಲ್ದೇ ಇರೋದ್ರಿಂದ ಬೇರೆ ದಾರಿ ಇಲ್ದೆ ಇವನ ಹೋಟೆಲ್ ನಲ್ಲಿ ಶೆಫ್ ನ ಕೆಲಸವನ್ನವೇ ಇವನೇ ಮಾಡ್ತಾನೆ, ಓನರ್ ನ ಕೆಲಸವನ್ನವೇ ಇವನೇ ಮಾಡ್ತಾನೆ. ಆದ್ರೆ ನಮ್ಮ ಹೀರೋ ಮಾಡುವ ಅಡುಗೆ ಯಾವ ಮಟ್ಟಿಗೆ ರುಚಿಕರವಾಗಿರುತ್ತೆ ಅಂದ್ರೆ ಇವನ ಫುಡ್ ಅನ್ನ ತಿನ್ನೋದಕ್ಕೆ ತುಂಬಾ ದೂರದಿಂದೆಲ್ಲ ಬರ್ತಾರೆ. ಅದು ಅಲ್ಲದೆ ರಾತ್ರಿ ಹೊತ್ತಂತೂ ಮ್ಯಾನೇಜ್ ಅನ್ನ ಮಾಡೋದಕ್ಕಾಗಲ್ಲ, ಅಷ್ಟೊಂದು ಜನಗಳೇನೆ ಬಂದ್ಬಿಡ್ತಾರೆ. ಆ ರೀತಿ ಫುಡ್ ಅನ್ನವೇ ತಿಂದು ನಿನ್ನ ಅಡುಗೆ ತುಂಬಾನೇ ಸಾಕತ್ತಾಗಿದೆ ಬ್ರದರ್ ಅನ್ನೋದಾಗಿ ಕಾಂಪ್ಲಿಮೆಂಟ್ ಅನ್ನವೇ ಕೊಡ್ತಾರೆ. ನಂತರ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಗೆ ತೋರಿಸ್ಬೇಕಾದ್ರೆ ನಮ್ ಹೀರೋ ಅವನ ಗರ್ಲ್ ಫ್ರೆಂಡ್ ಆಗಿರುವ ನಂದಿನಿಯನ್ನ ಕರ್ಕೊಂಡು ಎಲ್ಲಿಗೋ ಹೋಗ್ತಿದ್ದಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ನಂದಿನಿ ಹೈಯರ್ ಸ್ಟಡಿಯನ್ನ ಮಾಡೋದಕ್ಕಾಗಿ ಶಂಘಾಯಿ ಅನ್ನುವ ಮತ್ತೊಂದು ಸಿಟಿಗಾಗಿನೇ ಹೋಗ್ತಿದ್ದಾಳೆ. ಸೊ ಅದೇ ವಿಷಯವನ್ನ ಹೇಳೋದಕ್ಕೆ ನಮ್ಮ ಹೀರೋವನ್ನ ಕರ್ದಿರೋದು. ಆದ್ರೆ ನಮ್ಮ ಹೀರೋಗೆ ಇದು ಒಂದು ಸ್ವಲ್ಪನೂ ಇಷ್ಟ ಇಲ್ಲ. ಯಾಕಂದ್ರೆ ನಮ್ಮ ಹುಡುಗಿ ನಮ್ಮ ಜೊತೆಯಾಗಿನೇ ಇಲ್ಲೇ ಇರ್ಲಿ ಅನ್ನೋದಾಗಿ ಬಯಸ್ತಿದ್ದಾನೆ. ಸೊ ಇದೇ ವಿಷಯವನ್ನ ಇಟ್ಟು ಇಬ್ರು ಕೂಡ ಜಗಳವನ್ನ ಮಾಡ್ಕೊಂಡ್ ಬಿಡ್ತಾರೆ. ಅಂಡ್ ನಮ್ಮ ಹೀರೋ ಕೂಡ ತುಂಬಾನೇ ಕೋಪ ಮಾಡ್ಕೊಂಡು ವಾಪಸ್ ಅವಳನ್ನ ಮನೆಗಾಗಿನೇ ಬಿಟ್ಟು ಇವನ ಮನೆ ಕಡೆಗಾಗಿನೇ ಹೊರಟು ಬರ್ತಿರ್ತಾನೆ. ಬಟ್ ಆದ್ರೆ ನಮ್ಮ ಹೀರೋವಿನ ಚೈಲ್ಡ್ಹುಡ್ ಫ್ರೆಂಡ್ ಏನೇ ಬಂದ್ಬಿಡ್ತಾನೆ. ಅಂಡ್ ಈ ಫ್ರೆಂಡ್ ಅನ್ನ ನೋಡೋದಾದ್ರೆ ಇವಾಗ ತುಂಬಾನೇ ದೊಡ್ಡ ಇನ್ವೆಸ್ಟರ್ ಆಗಿ ಬೆಳೆದಿದ್ದಾನೆ. ನಂತರ ಇನ್ವೆಸ್ಟರ್ ಫ್ರೆಂಡ್ ನಮ್ಮ ಹೀರೋವನ್ನ ನೀನೇನಪ್ಪ ಮಾಡ್ಕೊಂಡಿದ್ಯಾ ಅಂತ ಕೇಳ್ಬೇಕಾದ್ರೆ ಏನು ಇಲ್ಲ ಕಣೋ, ಚಿಕ್ಕದಾಗಿ ಒಂದು ಹೋಟೆಲ್ ಅನ್ನ ಮಡಿಕೊಂಡಿದ್ದೀನಿ ಅಂಡ್ ಅದ್ರಿಂದ ಸ್ವಲ್ಪ ಹಣವನ್ನ ಸಂಪಾದಿಸ್ತಾ ಇದ್ದೀನಿ ಅನ್ನೋದಾಗಿ ಹೇಳ್ಕೊತಾನೆ. ಅಂಡ್ ಇದನ್ನ ಕೇಳುವ ಫ್ರೆಂಡ್ ಕೂಡ ಏನುವೆ ತೊಂದ್ರೆ ಇಲ್ಲ, ಹಣ ಏನು ಇವತ್ತು ಇಲ್ಲ ಅಂದ್ರೆ ನಾಳೆ ಬರುತ್ತೆ ಬಿಡು ಅನ್ನೋದಾಗಿನೇ ಹೇಳ್ತಾನೆ. ಸರಿ ಓಕೆ, ನಾನು ಒಂದು ಪಾರ್ಟಿಗಾಗಿ ಹೋಗ್ತಿದ್ದೀನಿ, ಆಮೇಲೆ ಬಂದು ಭೇಟಿ ಮಾಡ್ತೀನಿ ಅನ್ನೋದಾಗಿನೇ ಆ ಫ್ರೆಂಡ್ ಹೊರಟಾಗ್ಬಿಡ್ತಾನೆ. ಬಟ್ ಆದ್ರೆ ಈ ಫ್ರೆಂಡ್ ಅನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋಗೆ ತುಂಬಾನೇ ವಿಚಿತ್ರವಾಗಿ ಫೀಲ್ ಆಗುತ್ತೆ. ಯಾಕಂದ್ರೆ ಈ ಫ್ರೆಂಡ್ ಬೇರೆ ಯಾವ್ದೋ ವಿಷಯವನ್ನ ಡಿಸ್ಕಸ್ ಮಾಡೋ ಹಾಗೇನೆ ಕಾಣಿಸ್ತಾ ಇದ್ದ. ಬಟ್ ಆದ್ರೆ ಇವಾಗ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ, ಸೊ ಹೊರಟೋಗ್ಬಿಟ್ಟ ಅನ್ನೋದಾಗಿ ಫೀಲ್ ಮಾಡ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ತೋರಿಸ್ಬೇಕಾದ್ರೆ ನಂದಿನಿಯ ಫ್ಯಾಮಿಲಿ ಅವರು ಒಂದು ಡಿನ್ನರ್ ಅನ್ನ ಅರೇಂಜ್ ಮಾಡಿದ್ದಾರೆ. ಅಂಡ್ ಈ ನಂದಿನಿ ಕೂಡ ನಮ್ಮ ಹೀರೋವನ್ನ ಇನ್ವೈಟ್ ಮಾಡಿರೋದ್ರಿಂದ ಇವನು ಕೂಡ ಬರ್ತಾನೆ. ಬಟ್ ಆದ್ರೆ ಈ ಲವರ್ಸ್ ಗಳು ಎಲ್ಲೇ ಹೋದ್ರೂ ಕೂಡ ಯಾವಾಗ್ಲೂ ಹೊಂದಿ ನಾಯಿಯ ಹಾಗೆ ಕಿತ್ತಾಡ್ಕೊಳ್ತಾರೆ ಅಲ್ವಾ. ಸೊ ಅದೇ ರೀತಿ ಡಿನ್ನರ್ ಪಾರ್ಟಿಯಲ್ಲಿ ಕೂಡ ಇವರು ಕಿತ್ತಾಡ್ಕೊಳ್ತಾನೆ ಇರ್ತಾರೆ. ಅಂಡ್ ಇದನ್ನ ನೋಡುವ ಗ್ರ್ಯಾಂಡ್ ಮಾದರು ಬಾಯಿ ಮುಚ್ಕೊಂಡು ಇದ್ರೆ ಸರಿ, ಇಲ್ಲಾಂದ್ರೆ ಬಂದು ಹೊರಗಡೆ ಆಗ್ಬಿಡ್ತೀನಿ ಅನ್ನೋದಾಗಿ ಬೈತಾರೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ಈ ರೆಸ್ಟೋರೆಂಟ್ ನಲ್ಲಿ ವರ್ಕ್ ಅನ್ನ ಮಾಡ್ತಿರುವ ಒಬ್ಬ ಶೆಫ್ ಒಬ್ಬ ಕಸ್ಟಮರ್ ನ ಜೊತೆ ಸರಿಯಾಗಿನೇ ಜಗಳವನ್ನ ಆಡ್ತಿದ್ದಾನೆ. ಆಕ್ಚುಲ್ ಆಗಿ ಏನಾಗಿದೆ ಅಂದ್ರೆ ಈ ಶೆಫ್ ಒಂದು ಡಿಶ್ ಅನ್ನ ರೆಡಿ ಮಾಡಿ ಕಸ್ಟಮರ್ ಗೆನೆ ಕೊಟ್ಟಿದ್ದಾನೆ. ಬಟ್ ಆದ್ರೆ ಆ ಕಸ್ಟಮರ್ ಗೆ ಆ ಡಿಶ್ ಇಷ್ಟ ಆಗಿಲ್ಲ ಅನ್ಸುತ್ತೆ. ಲೋ ಏನೋ ನೀನು ಇಷ್ಟೊಂದು ಕೆಟ್ಟದಾಗಿ ಅಡ್ಗೆಯನ್ನ ಮಾಡಿ ನಮ್ಗೆ ಕೊಟ್ಟಿದ್ಯಾ ಅನ್ನೋದಾಗಿನೇ ಜಗಳಕ್ಕಾಗಿ ಬಿದ್ಬಿಟ್ಟಿದ್ದಾನೆ. ಬಟ್ ಆದ್ರೆ ಈ ಶೆಫ್ಗೆ ತುಂಬಾನೇ ಆಟಿಟ್ಯೂಡ್ ಇರೋದ್ರಿಂದ ಇಲ್ವೇ ಇಲ್ಲ, ನಾನು ರೆಡಿ ಮಾಡುವ ಫುಡ್ ಯಾವತ್ತೂ ಚೆನ್ನಾಗಿಲ್ದೇ ಇರೋದಕ್ಕೆ ಸಾಧ್ಯನೇ ಇಲ್ಲ, ಮೇ ಬಿ ನಿಮ್ಮ ಬಾಯನ್ನೇ ಕೊಳ್ತೋಗಿರ್ಬೇಕು ನೋಡ್ಕೊಳ್ಳಿ ಅನ್ನೋದಾಗಿನೇ ಜಗಳವನ್ನ ಮಾಡ್ತಿರ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಆ ರೆಸ್ಟೋರೆಂಟ್ ನ ಓನರ್ ಕೂಡ ಅದೇ ಜಾಗಕ್ಕಾಗಿನೇ ಬಂದ್ಬಿಡ್ತಾನೆ. ಅಷ್ಟೇ ಈ ಶೆಫ್ ಇವಾಗ ಕಸ್ಟಮರ್ ನ ಜೊತೆ ಈ ರೀತಿ ಬಿಹೇವ್ ಅನ್ನ ಮಾಡಿರೋದ್ರಿಂದ ಸೀದಾ ಅವನನ್ನ ಕೆಲ್ಸದಿಂದಾನೇ ತೆಗೆದು ಹಾಕ್ಬಿಡ್ತಾನೆ. ಅಂಡ್ ಆ ಶೆಫ್ ಕೂಡ ನಿನ್ನ ಕೆಲ್ಸ ಇಲ್ಲ ಅಂದ್ರೆ ಮತ್ತೊಂದು ಕೆಲ್ಸವನ್ನ ಹುಡಿಕೊಳ್ತೀನಿ ಹೋಗುವಂತ ಕೆಲ್ಸವನ್ನೇ ಬಿಟ್ಬಿಡ್ತಾನೆ. ಬಟ್ ಆದ್ರೆ ಇದನ್ನ ನೋಡುವ ನಮ್ಮ ಹೀರೋ ಸೀದಾ ಶೆಫ್ ನ ಹತ್ರಕ್ಕಾಗಿನೇ ಬಂದು, ನೋಡಿ ನನ್ನದು ಒಂದು ಚಿಕ್ಕದಾದ ರೆಸ್ಟೋರೆಂಟ್ ಇದೆ, ಬೇಕಂದ್ರೆ ಅದ್ರಲ್ಲಿ ಬಂದು ನೀವು ವರ್ಕ್ ಅನ್ನ ಮಾಡಬಹುದು ಅನ್ನೋದಾಗಿ ಒಂದು ಆಫರ್ ಅನ್ನ ಕೊಡ್ತಾನೆ. ಯಾಕಂದ್ರೆ ನಮ್ಮ ಹೀರೋವಿನ ಹೋಟೆಲ್ ನಲ್ಲಿವೇ ಕೂಡ ಜಾಸ್ತಿ ವರ್ಕರ್ ಇಲ್ಲ ಅಲ್ವಾ. ಸೊ ನಮ್ಮ ಹೀರೋಗೆ ವರ್ಕರ್ ಬೇಕಾಗಿದೆ, ಮತ್ತೆ ಶೆಫ್ಗೂ ಕೂಡ ಒಂದು ಕೆಲಸ ಬೇಕಾಗಿದೆ. ಆದ್ರಿಂದ ಶೆಫ್ ಕೂಡ ಸರಿ ಓಕೆ ಅನ್ನೋದಾಗಿನೇ ಒಪ್ಕೊಂಡ್ಬಿಡ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಗೆ ತೋರಿಸ್ಬೇಕಾದ್ರೆ ನಂದಿನಿ ಇವಾಗ ಎಜುಕೇಶನ್ ಗೋಸ್ಕರ ಶಂಘಾಯಿ ಅನ್ನುವ ಒಂದು ಸಿಟಿಗಾಗಿನೇ ಹೋಗ್ತಿದ್ದಾಳೆ. ಸೊ ನಮ್ಮ ಹೀರೋ ಕೂಡ ಕೊನೆಯದಾಗಿ ಭೇಟಿ ಮಾಡಿ ಏರ್ಪೋರ್ಟ್ ಗೆನೆ ಬಂದು ಡ್ರಾಪ್ ಅನ್ನ ಮಾಡ್ತಾನೆ.
ಅಂಡ್ ಅವಳು ಹೋಗೋದಕ್ಕಿಂತ ಮುಂಚೆ ಒಂದು ಲಿಪ್ ಕಿಸ್ ಅನ್ನವೇ ಕೊಟ್ಟು, ನಂದಿನಿ ನಿನ್ನ ನಾನು ತುಂಬಾನೇ ಪ್ರೀತಿಯನ್ನ ಮಾಡ್ತೀನಿ, ಸೊ ಆದಷ್ಟು ಬೇಗ ಎಜುಕೇಶನ್ ಅನ್ನ ಮುಗಿಸಿ ವಾಪಸ್ ಬಂದ್ಬಿಡು, ಆ ನಂತರ ನಾವು ನಮ್ಮ ಲೈಫ್ ಅನ್ನ ನೆಮ್ಮದಿಯಾಗಿ ಕಳಿಯೋಣ ಅನ್ನೋದಾಗಿನೇ ತುಂಬಾನೇ ಎಮೋಷನಲ್ ಆಗ್ತಾನೆ. ಅಂಡ್ ನಂದಿನಿಗೆ ಬೇರೆ ಫ್ಲೈಟ್ ಲೇಟ್ ಆಗ್ತಿರೋದ್ರಿಂದ ಸರಿ ಓಕೆ ಅಂತ ಬಾಯನ್ನ ಹೇಳಿ ಹೊರಟೋಗ್ಬಿಡ್ತಾಳೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನೆಕ್ಸ್ಟ್ ನಮ್ಗೆ ತೋರಿಸ್ಬೇಕಾದ್ರೆ ಜೈಲಲ್ಲಿರುವ ನಮ್ಮ ಹೀರೋವಿನ ಅಣ್ಣನನ್ನ ತೋರಿಸ್ತಾರೆ. ಆಕ್ಚುಲ್ ಆಗಿ ಇವನು ಯಾವ್ದೋ ದೊಡ್ಡ ಕ್ರೈಮ್ ಅನ್ನ ಮಾಡಿ ಜೈಲಿಗೆ ಹೋಗಿಲ್ಲ, ಸೊ ಕೆಲವು ತಿಂಗಳ ಕಾಲವಾಗಿ ಜೈಲು ಶಿಕ್ಷೆಯನ್ನ ಕೊಟ್ಟಿದ್ದಾರೆ. ಅದು ಅಲ್ಲದೆ ವಾರಕ್ಕೆ ಒಂದು ಬಾರಿಯಾಗಿ ಇವನು ಹೊರಗಡೆ ಸುತ್ತಾಡೋದಕ್ಕಾಗಿನೂ ಬಿಡ್ತಾರೆ. ಸೊ ಅದೇ ರೀತಿ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಹೊರಗಡೆ ಸುತ್ತಾಡೋದಕ್ಕಾಗಿನೇ ಕಳಿಸ್ತಾ ಇದ್ದಾರೆ. ಅಂಡ್ ಹೋಗೋದಕ್ಕಿಂತ ಮುಂಚೆ ಒಂದು ಪೇಪರ್ ಅಲ್ಲಿ ಸೈನ್ ಅನ್ನ ಮಾಡಿಸ್ಕೊಂಡು ಹೊರಗಡೆ ಕಳಿಸ್ತಾರೆ. ಅಂಡ್ ಜೈಲಿನಿಂದ ಹೊರಟವನು ಸೀದಾ ನಮ್ಮ ಹೀರೋವಿನ ರೆಸ್ಟೋರೆಂಟ್ ಗೆನೆ ಬರ್ತಾನೆ. ನಂತರ ತಮ್ಮನ ಹತ್ರವಾಗಿ ಸ್ವಲ್ಪ ವಿಷಯಗಳನ್ನ ಶೇರ್ ಮಾಡ್ಕೊಂಡು, ಲೋ ತಮ್ಮ, ನನ್ಗೆ ವಾರಕ್ಕೆ ಒಂದು ದಿನವಾಗಿ ಹೊರಗಡೆ ಸುತ್ತಾಡೋದಕ್ಕಾಗಿ ಕಳಿಸ್ತಾರೆ, ಬಟ್ ಆದ್ರೆ ಇವಾಗ ಎಲ್ಲಿಗೆ ಹೋಗ್ತೀಯಾ, ಏನನ್ನ ಮಾಡ್ತೀಯಾ, ಇಲ್ಲೇ ಇರು ಅನ್ನೋದಾಗಿ ಕೇಳ್ತಾ ಇದ್ದಾರೆ ಕಣೋ. ಆದ್ರಿಂದ ನಿನ್ನ ರೆಸ್ಟೋರೆಂಟ್ ನಲ್ಲಿ ನಂಗೆ ಒಂದು ಕೆಲ್ಸವನ್ನ ಕೊಡ್ತೀಯಾ? ಈ ನೆಪವನ್ನ ಇಟ್ಕೊಂಡಾದ್ರೂ ವಾರಕ್ಕೆ ಒಮ್ಮೆ ಇಲ್ಲಿ ನೆಮ್ಮದಿಯಾಗಿ ಬಂದು ಕೆಲ್ಸವನ್ನ ಮಾಡಿ ಹೋಗ್ತೀನಿ ಅಂತ ಕೇಳ್ತಾನೆ. ಬಟ್ ಆದ್ರೆ ನಮ್ಮ ಹೀರೋ ಡೈರೆಕ್ಟ್ ಆಗಿ ಇಲ್ವೇ ಇಲ್ಲ, ಯಾವ ಕೆಲ್ಸವನ್ನವೇ ಕೊಡಲ್ಲ ಅನ್ಬಿಡ್ತಾನೆ. ಯಾಕಂದ್ರೆ ಇವನಿಗೆ ಕೆಲ್ಸವನ್ನ ಕೊಟ್ರೆ ಪೊಲೀಸ್ ಅವರು ಬಂದು ಎನ್ಕ್ವೈರಿ ಮಾಡೋದು, ಆಮೇಲೆ ಏನಕ್ಕಪ್ಪ ನೀನು ಕೆಲ್ಸವನ್ನ ಕೊಟ್ಟಿ ಅಂತ ಕೇಳಿದ್ರೆ ನಾನು ಏನನ್ನ ಹೇಳಿ ಅಂತ ಕೆಲ್ಸವನ್ನ ಕೊಡಲ್ಲ ಅನ್ನೋದಾಗಿನೇ ಹೇಳ್ಬಿಡ್ತಾನೆ. ಬಟ್ ಆದ್ರೆ ಇವನ ಅಣ್ಣ, ನಿನ್ನ ಕಾಲಿಗೆ ಬೇಕಂದ್ರೆ ಬೀಳ್ತೀನಿ ಕಣೋ, ಕೆಲ್ಸವನ್ನ ಕೊಡು ಅಂತ ರಿಕ್ವೆಸ್ಟ್ ಅನ್ನ ಮಾಡ್ಕೋಬೇಕಾದ್ರೆ ನಮ್ಮ ಹೀರೋಗೆ ಇಷ್ಟ ಇಲ್ಲ ಅಂದ್ರೆ ಕೂಡ ಕೆಲ್ಸವನ್ನ ಕೊಡ್ಬೇಕಾಗುತ್ತೆ. ಅಂಡ್ ಇದೇ ರೀತಿ ದಿನಗಳು ಕಳೀತಾ ಇರ್ಬೇಕಾದ್ರೆ ಒಂದು ದಿನ ನಮ್ಮ ಹೀರೋ ಇವನ ರೆಸ್ಟೋರೆಂಟ್ ನಲ್ಲಿ ಕೆಲ್ಸವನ್ನ ಮಾಡ್ತಿರ್ಬೇಕಾದ್ರೆ ಯಾವ್ದೋ ಒಂದು ದೊಡ್ಡದಾದ ಬಾಕ್ಸ್ ಅನ್ನ ಪಕ್ಕಕ್ಕಾಗಿನೇ ಎಳಿತಿರ್ತಾನೆ. ಬಟ್ ಆದ್ರೆ ಇವನ ಕೈಗಳು ಸ್ಲಿಪ್ ಆಗಿ ಕೆಳಗಡೆಗಾಗಿನೇ ದೋಪ್ ಅಂತ ಬಿದ್ದೋಗ್ಬಿಡ್ತಾನೆ. ಅಂಡ್ ಎಷ್ಟರ ಮಟ್ಟಿಗೆ ಇವಾಗ ಪೆಟ್ಟು ಬಿದ್ದಿದೆ ಅಂದ್ರೆ ಅವನ ಕೈಯಲ್ಲಿ ಮೇಲೆ ಎದ್ದೊಳೋದಕ್ಕೆ ಕೂಡ ಆಗ್ತಿರಲ್ಲ. ಸೊ ಇದನ್ನ ನೋಡುವ ಶೇಫ್ಗಳು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಕ್ಕಾಗಿ ಹೊರಗಡೆ ಎತ್ಕೊ ಬರ್ತಾರೆ. ಬಟ್ ಆದ್ರೆ ನಮ್ಮ ಹೀರೋ, ನಾವು ಮೊದ್ಲೇನೆ ತುಂಬಾನೇ ಲಾಸಿನಲ್ಲಿ ನಡೀತಾ ಇದೀವಿ, ಸೊ ಇಂಥ ಸಿಚುವೇಶನ್ ಅಲ್ಲಿ ಹಾಸ್ಪಿಟಲ್ಗೆ ಹೋಗಿ ದುಡ್ಡನ್ನ ಖರ್ಚು ಮಾಡೋದು ಬೇಕಾ? ಅದ್ರ ಬದಲು ಒಂದೆರಡು ದಿನ ರೆಸ್ಟ್ ಅನ್ನ ಮಾಡಿದ್ರೆ ಎಲ್ಲನೂ ಸರಿ ಹೋಗ್ಬಿಡುತ್ತೆ. ಸೊ ಯಾವ ಹಾಸ್ಪಿಟಲ್ ಬೇಡ, ಏನವೇ ಬೇಡ ಅಂತ ಮನೆ ಕಡೆಗಾಗಿನೇ ಹೊರಟು ಬರ್ತಾನೆ. ನಂತರ ಅವತ್ತು ನೈಟ್ ಆಗ್ಬೇಕಾದ್ರೆ ನಮ್ಮ ಹೀರೋ ನಂದಿನಿಗೆ ವಿಡಿಯೋ ಕಾಲ್ ಅನ್ನ ಮಾಡಿ ಮಾತಾಡ್ತಿರ್ತಾನೆ. ಸೊ ಇದೇ ರೀತಿ ಮಾತಾಡ್ತಾ ಇರ್ಬೇಕಾದ್ರೆ ಹೋಟೆಲ್ ನಲ್ಲಿ ಬಿದ್ದು ಸೊಂಟವನ್ನ ಮುರ್ಕೊಬಿಟ್ಟಿದ್ದಾನೆ ಅಲ್ವಾ. ಸೊ ಅದ್ರ ಬಗ್ಗೆ ಎಲ್ಲವನ್ನ ಹೇಳ್ಕೊತಾನೆ. ಆದ್ರಿಂದ ನಂದಿನಿ ಕೂಡ ಒಂದು ಡಾಕ್ಟರ್ ನ ಅಡ್ರೆಸ್ ಅನ್ನ ಕೊಟ್ಟು, ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಆ ಡಾಕ್ಟರ್ ನನ್ನ ಕ್ಲೋಸ್ ಆದ ಫ್ರೆಂಡು, ಸೊ ನಿನ್ನ ಸೂಪರ್ ಆಗಿನೇ ರೆಡಿ ಮಾಡ್ಬಿಡ್ತಾಳೆ ಹೋಗು ಅನ್ನೋದಾಗಿ ಹೇಳ್ತಾಳೆ. ಸೊ ಇದನ್ನ ಕೇಳುವ ನಮ್ಮ ಹೀರೋ ಕೂಡ ಸರಿ ಓಕೆ, ನಾಳೆ ನಾನು ಹೋಗ್ತೀನಿ ಅಂಡ್ ಚೆಕಪ್ ಅನ್ನವೇ ಮಾಡಿಸ್ಕೊಂಡು ಟ್ಯಾಬ್ಲೆಟ್ ಗಳನ್ನ ತಗೋತೀನಿ ಅನ್ನೋದಾಗಿ ಹೇಳ್ತಾನೆ. ಬಟ್ ಆದ್ರೆ ನಿನ್ನ ತುಂಬಾನೇ ಮಿಸ್ ಅನ್ನ ಮಾಡ್ಕೋತಾ ಇದ್ದೀನಿ, ಸೊ ಆದಷ್ಟು ಬೇಗ ನಮ್ಮ ಸಿಟಿಗೆ ವಾಪಸ್ ಬಂದ್ಬಿಡು ಅನ್ನೋದಾಗಿನೇ ಕೇಳ್ಕೊತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಗೆ ತೋರಿಸ್ಬೇಕಾದ್ರೆ ನಮ್ ಹೀರೋ ಒಂದು ಬುಕ್ ಶಾಪಿಗೆ ಬಂದು ಚೈನೀಸ್ ಬುಕ್ ಅನ್ನ ಪರ್ಚೇಸ್ ಮಾಡ್ತಾನೆ. ಯಾಕಂದ್ರೆ ನಮ್ಮ ನಂದಿನಿ ಎಜುಕೇಶನ್ ಕಂಟಿನ್ಯೂ ಮಾಡೋದಕ್ಕೆ ಹೋಗಿರುವ ಸಿಟಿ ಬಂದು ಚೈನಾದಲ್ಲಿದೆ. ಸೊ ಅಪ್ಪಿತಪ್ಪಿ ನಮ್ಮ ಹುಡುಗಿಯನ್ನ ನೋಡೋದಕ್ಕೆ ಹೋದ್ರೆ ನಮ್ಗೆ ಚೈನೀಸ್ ಭಾಷೆ ಬರ್ಬೇಕಾಗುತ್ತೆ ಅಂತ ಚೈನೀಸ್ ಲ್ಯಾಂಗ್ವೇಜ್ ಅನ್ನ ಕಲಿಯೋದಕ್ಕಾಗಿ ಒಂದು ಬುಕ್ ಅನ್ನ ತಗೋತಾನೆ. ನೆಕ್ಸ್ಟ್ ನಮ್ಮ ಹೀರೋ ನಂದಿನಿ ಹೇಳಿರುವ ಡಾಕ್ಟರ್ ಅನ್ನ ಮೀಟ್ ಮಾಡೋಣ ಅಂತ ಅದೇ ಜಾಗಕ್ಕೆನೆ ಬರ್ತಾನೆ. ಅಂಡ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ಆ ಡಾಕ್ಟರ್ ಕೂಡ ಎಲ್ಲವನ್ನ ಚೆಕ್ ಮಾಡಿ ನೋಡಿ, ಸರ್ ನಿಮ್ಮ ಸೊಂಟದಲ್ಲಿ ತುಂಬಾನೇ ದೊಡ್ಡದಾದ ಫ್ರಾಕ್ಚರ್ ಆಗ್ಬಿಟ್ಟಿದೆ, ಅದನ್ನ ಆದಷ್ಟು ಬೇಗ ಆಪರೇಷನ್ ಅನ್ನ ಮಾಡಿ ಸರಿಯನ್ನ ಮಾಡ್ಕೊಳ್ಬೇಕು, ಇಲ್ಲ ಅಂದ್ರೆ ದಿನದಿಂದ ದಿನಕ್ಕೆ ನೋವು ಜಾಸ್ತಿ ಆಗುವ ಚಾನ್ಸಸ್ ಇರುತ್ತೆ. ಎಷ್ಟರ ಮಟ್ಟಿಗೆ ಅಂದ್ರೆ ಮತ್ತೆ ನೀವು ನಡೆಯೋದಕ್ಕೆ ಆಗಲ್ಲ ಅಂತ ಸಿಚುವೇಶನ್ ಗೆನೆ ಬಂದ್ಬಿಡ್ತೀರಾ ಅಂತ ಹೇಳ್ಕೊತಾಳೆ. ಬಟ್ ಆದ್ರೆ ನಮ್ಮ ಹೀರೋವಿನ ಹತ್ರ ಹಣನವೇ ಇಲ್ಲ, ಏನವೇ ಇಲ್ಲ ಅಲ್ವಾ. ಸೊ ಇಲ್ಲ ಮೇಡಮ್, ಕೆಲವೊಂದಷ್ಟು ದಿನ ರೆಸ್ಟ್ ಅನ್ನ ಮಾಡಿದ್ರೆ ಎಲ್ಲನವೇ ಸರಿ ಹೋಗ್ಬಿಡುತ್ತೆ, ಯಾವ ಆಪರೇಷನ್ ಟ್ರೀಟ್ಮೆಂಟ್ ಏನವೇ ಬೇಡ ಅನ್ನೋದಾಗಿ ಇಗ್ನೋರ್ ಅನ್ನ ಮಾಡ್ಬಿಡ್ತಾನೆ. ಅಂಡ್ ಇದೇ ರೀತಿ ನಮ್ಮ ಹೀರೋ ಕೂಡ ಅವರ ಹೋಟೆಲ್ ನಲ್ಲಿ ವರ್ಕ್ ಅನ್ನ ಮಾಡ್ತಿರ್ಬೇಕಾದ್ರೆ ಅದೇ ಒಂದು ಶೆಫ್ಗೆ ನನ್ನ ಹೋಟೆಲ್ ನಲ್ಲಿ ಬಂದು ಕೆಲಸವನ್ನ ಮಾಡಿ ಅಂತ ಕರೆದಿದ್ದ ಅಲ್ವಾ. ಸೊ ಇವಾಗ ಅದೇ ಶೆಫ್ ನಮ್ಮ ಹೀರೋವಿನ ಹೋಟೆಲ್ಗೆನೆ ಬರ್ತಾನೆ. ಅಂಡ್ ಅಲ್ಲಿಗೆ ಬಂದು ನಮ್ಮ ಹೋಟೆಲ್ ನ ಮೆನುವನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಇದರಲ್ಲಿರುವ ಒಂದು ಡಿಶ್ ಕೂಡ ಇವನಿಗೆ ಇಷ್ಟನೇ ಆಗಲ್ಲ. ಆದ್ರಿಂದ ನನ್ನ ಮನಸ್ಸಿಗೆ ಬಂದಿರುವ ಡಿಶಸ್ ಗಳನ್ನೇ ನಾನು ರೆಡಿ ಮಾಡ್ತೀನಿ, ಅದು ಅಲ್ಲದೆ ನನ್ಗೆ ಬೇಕಾಗಿರುವ ಹಾಗೇನೆ ಮೆನುವನ್ನ ಚೇಂಜ್ ಮಾಡ್ತೀನಿ ಅನ್ನೋದಾಗಿನೇ ಹೇಳ್ತಾನೆ. ಬಟ್ ಆದ್ರೆ ಇದನ್ನ ಕೇಳುವ ನಮ್ಮ ಹೀರೋ ಅಷ್ಟೊಂದು ಸಿಂಪಲ್ ಆಗಿ ಒಪ್ಕೋತಾನ. ನೋಡಪ್ಪ, ನಿನ್ಗೆ ಇಷ್ಟ ಇದ್ರೆ ನನ್ನ ಹೋಟೆಲ್ ನಲ್ಲಿ ಕೆಲ್ಸವನ್ನ ಮಾಡು, ಇಲ್ಲ ಅಂದ್ರೆ ನೀನು ಬೇರೆ ಕಡೆ ಕೆಲ್ಸವನ್ನ ನೋಡ್ಕೋ ಅನ್ನೋದಾಗಿನೇ ವಾಪಸ್ ಹೋಗೋದಿಕ್ಕಾಗಿ ಹೇಳ್ತಾನೆ. ಈ ಶೆಫ್ಗೆ ಮೊದ್ಲೇನೆ ತುಂಬಾನೇ ಆಟಿಟ್ಯೂಡ್ ಎಲ್ಲ ಇದೆ, ಆದ್ರಿಂದ ಸರಿ ಓಕೆ ಅಂತ ಈ ಕೆಲ್ಸವನ್ನೇ ಬಿಟ್ಟು ಹೊರಗಡೆಗಾಗಿನೇ ಬಂದ್ಬಿಡ್ತಾನೆ. ಬಟ್ ಆದ್ರೆ ಇವಾಗ ನಮ್ಮ ಹೀರೋಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಅರೆ, ಎಂತ ದೊಡ್ಡ ತಪ್ಪನ್ನ ನಾವು ಮಾಡ್ಬಿಟ್ವಿ, ಇವಾಗ ನೋಡಿದ್ರೆ ನಮ್ಮ ಸೊಂಟ ಹುಡುಕಿ ನಾವು ಕೆಲ್ಸವನ್ನ ಮಾಡೋದಿಕ್ಕೆ ಆಗ್ತಿಲ್ಲ,
ಅದ್ರಲ್ಲೂ ನಮ್ಮ ಹೋಟೆಲ್ಗೆ ಬರುವ ಕಸ್ಟಮರ್ ಗಳಿಗೆ ಸರಿಯಾದ ಸರ್ವಿಸ್ ಅನ್ನ ಕೊಟ್ಟಿಲ್ಲ ಅಂದ್ರೆ ನಮ್ಮ ಹೋಟೆಲ್ ಪೂರ್ತಿಯಾಗಿನೇ ಬರ್ಬಾದಾಗಿ ಹೋಗ್ಬಿಡುತ್ತೆ. ಸೊ ಹೇಗೋ ಇವನನ್ನ ಮ್ಯಾನೇಜ್ ಮಾಡಿ ನಮ್ಮ ಹೋಟೆಲ್ ಒಳಗಡೆಗೆ ಸೇರಿಸ್ಕೊಳ್ಳೋಣ ಅಂತ ವಾಪಸ್ ಬಂದು ಕರೀತಾನೆ. ಓಕೆ, ನಿಮಗೆ ಬೇಕಾದ ರೀತಿನೇ ಡಿಶಸ್ ಗಳನ್ನ ಮಾಡಿ ಅನ್ನೋದಾಗಿ ಪರ್ಮಿಷನ್ ಅನ್ನವೇ ಕೊಡ್ತಾನೆ. ಅಂಡ್ ಇದೇ ರೀತಿ ಇವರು ಹೋಟೆಲ್ ಒಳಗಡೆಗೆ ಬರ್ಬೇಕಾದ್ರೆ ಇದೇ ಟೈಮಿಗೆ ಸರಿಯಾಗಿ ಇನ್ಕಮ್ ಟ್ಯಾಕ್ಸ್ ನ ಡಿಪಾರ್ಟ್ಮೆಂಟ್ ನವರು ಕೂಡ ಬಂದ್ಬಿಡ್ತಾರೆ. ಅಂದ್ರೆ ನಮ್ ಹೀರೋ ತುಂಬಾ ದಿನಗಳಿಂದ ಟ್ಯಾಕ್ಸ್ ಅನ್ನ ಕಟ್ಟಿ ಬರ್ತಿಲ್ವಂತೆ, ಆದ್ರಿಂದ ಇವಾಗ ನೀನು ಟ್ಯಾಕ್ಸ್ ಅನ್ನ ಕಟ್ಲೇಬೇಕು ಅನ್ನೋದಾಗಿ ಬಂದಿದ್ದಾರೆ. ಬಟ್ ಆದ್ರೆ ನಮ್ಮ ಹೀರೋವಿನ ಹತ್ರ ಹೆಚ್ಚು ದುಡ್ಡಿಲ್ದಿರೋದ್ರಿಂದ ದಯವಿಟ್ಟು ಸ್ವಲ್ಪ ದಿನಗಳ ಕಾಲವಾಗಿ ಟೈಮ್ ಅನ್ನ ಕೊಡಿ, ಆ ನಂತರ ನಿಮ್ಮ ಟ್ಯಾಕ್ಸ್ ಅನ್ನ ವಾಪಸ್ಸು ಕಟ್ಟಿ ಕೊಡ್ತೀನಿ ಅನ್ನೋದಾಗಿನೇ ಹೇಳ್ತಾನೆ. ಬಟ್ ಆದ್ರೆ ಆಫೀಸರ್ಗಳು ದುಡ್ಡನ್ನ ಕೊಡದೇ ಇರುವ ಕಾರಣದಿಂದ ಇವನ ಹೋಟೆಲ್ ನಲ್ಲಿ ಮಡಗಿರುವ ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಅನ್ನ ಎತ್ಕೊಂಡು ಹೋಗ್ಬಿಡ್ತಾರೆ. ಸದ್ಯ ನಮ್ಮ ಹೋಟೆಲ್ ಅನ್ನ ಸೀಲ್ ಮಾಡಿಲ್ವಲ್ಲ ಅನ್ನೋದಾಗಿ ನಮ್ಮ ಹೀರೋ ಕೂಡ ರಿಲ್ಯಾಕ್ಸ್ ಆಗ್ತಾನೆ. ಅಂಡ್ ಇವಾಗ ಬೇರೆ ನಮ್ಮ ಮ್ಯೂಸಿಕ್ ಸಿಸ್ಟಮ್ ಅನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಕಸ್ಟಮರ್ಗಳು ಬಂದಾಗ ಅವರಿಗೆ ಯಾವ ರೀತಿ ಎಂಟರ್ಟೈನ್ ಮಾಡೋದು ಅಂತ ತಲೆಯನ್ನ ಕೆಡಿಸ್ಕೋಬೇಕಾದ್ರೆ ಇವತ್ತು ಬರುವ ಕಸ್ಟಮರ್ ಗಳಲ್ಲಿ ಒಂದಿಬ್ಬರು ಸಿಂಗರ್ ಗಳು ಬಂದಿರ್ತಾರೆ. ಸೊ ಅವರೇನೆ ಗಿಟಾರ್ ಅನ್ನ ಬಾರಿಸ್ಕೊಂಡು ಎಲ್ಲಾ ಕಸ್ಟಮರ್ ಅನ್ನುವೇ ಹ್ಯಾಪಿಯನ್ನಾಗಿನೇ ಮಾಡ್ತಾರೆ. ಇನ್ನೊಂದ್ ಕಡೆಯಲ್ಲಿ ಹೊಸದಾಗಿ ಬಂದಿರುವ ಶೆಫು ಅವನಿಗೆ ಬೇಕಾದ ಹಾಗೆ ಡಿಶಸ್ ಗಳನ್ನ ರೆಡಿ ಮಾಡ್ತಾನೆ. ನಮ್ಮ ಹೋಟೆಲ್ಗೆ ಬರುವ ಕಸ್ಟಮರ್ ಗಳು ಯಾವತ್ತೂ ಇಂಥ ಡಿಶಸ್ ಗಳನ್ನ ತಿಂದೇ ಇರಲ್ಲ. ಸೊ ಅಂತಹ ವೆರೈಟಿ ಆದ ಡಿಶಸ್ ಗಳನ್ನ ರೆಡಿ ಮಾಡಿ ಕಸ್ಟಮರ್ ಗಳಿಗೆ ಕೊಡ್ಬೇಕಾದ್ರೆ ಅವರಿಗೆ ಸ್ವಲ್ಪನವೇ ಆ ಡಿಶಸ್ ಗಳು ಇಷ್ಟವಾಗದೆ ಸೈಲೆಂಟ್ ಆಗಿನೇ ಎದ್ದೋಗ್ಬಿಡ್ತಾರೆ. ಅಂದ್ರೆ ನಮ್ಮ ಹೀರೋವಿನ ಬಿಸ್ನೆಸ್ ಇನ್ನವೇ ಲಾಸ್ ಆಗೋದಕ್ಕೆ ಶುರುವಾಗುತ್ತೆ. ಅಷ್ಟೇ ಇದನ್ನೆಲ್ಲ ನೋಡುವ ನಮ್ಮ ಹೀರೋ ಕೋಪವನ್ನ ಮಾಡ್ಕೊಂಡು ಇವತ್ತಿನ ಎಲ್ಲಾ ಕಸ್ಟಮರ್ ಗಳನ್ನ ಖಾಲಿ ಕೈಯಲ್ಲೇನೆ ಕಳ್ಸಿದೀರಾ. ಸೊ ನಿಮ್ಮ ತಲೆಯಲ್ಲಿ ಏನನ್ನ ಮಡಿಕೊಂಡಿದ್ದೀರಾ, ಸರಿಯಾಗಿ ಅಡಿಗೆಯನ್ನ ಮಾಡೋದಕ್ಕೆ ಆಗಲ್ವಾ ಅಂತ ಎಲ್ಲರಿಗೂ ಬೈದು ಎಲ್ಲಾ ಸ್ಟಾಫ್ ಗಳನ್ನ ಮನೆಗೇನೆ ಕಳ್ಸಿ ಇವನು ಕೂಡ ಮನೆಗೇನೆ ಬಂದ್ಬಿಡ್ತಾನೆ. ಆದ್ರೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಹೀರೋಗೆ ಒಬ್ಬ ಇನ್ವೆಸ್ಟರ್ ಫ್ರೆಂಡ್ ಸಿಕ್ಕಿದ ಅಲ್ವಾ. ಸೊ ಇವಾಗ ಅದೇ ಇನ್ವೆಸ್ಟರ್ ಫ್ರೆಂಡ್ ಹೋಟೆಲ್ ಒಳಗಡೆಗಾಗಿನೇ ಬರ್ತಾನೆ. ನಂತರ ನಮ್ಮ ಹೀರೋವನ್ನ ಹೊರಗಡೆ ಸುತ್ತಾಡಿ ಬರೋಣ ಅನ್ನೋದಾಗಿನವೇ ಕರೀತಾನೆ. ಸರಿ ಓಕೆ ಅಂತ ನಮ್ಮ ಹೀರೋ ಕೂಡ ಅವನ ಜೊತೆಯಾಗಿ ಬರ್ಬೇಕಾದ್ರೆ ನಿನ್ನ ಹೋಟೆಲ್ ಇವಾಗ ತುಂಬಾನೇ ಲಾಸಿನಲ್ಲಿ ನಡೀತಾ ಇದೆ, ಅದು ಅಲ್ಲದೆ ನನ್ನ ಹತ್ರ ನಿನ್ನ ಹೋಟೆಲ್ ಅನ್ನ ಪರ್ಚೇಸ್ ಮಾಡುವಷ್ಟು ಹಣ ಇದೆ. ಸೊ ಈ ರೀತಿ ಕಷ್ಟವನ್ನ ಪಡೋದ್ರ ಬದಲು ನಿನ್ನ ಹೋಟೆಲ್ ಅನ್ನ ನನ್ಗಾಗಿನೇ ಮಾರ್ಬಿಡೋ ಅನ್ನೋದಾಗಿ ಕೇಳ್ತಾನೆ. ಆಕ್ಚುಲ್ ಆಗಿ ಇನ್ವೆಸ್ಟರ್ ಫ್ರೆಂಡ್ ಬಂದು ಇದೇ ಕೆಲಸವನ್ನ ಮಾಡೋದು, ಅಂದ್ರೆ ಕಡಿಮೆ ಹಣಕ್ಕೆ ಪ್ರಾಪರ್ಟಿಗಳನ್ನ ಪರ್ಚೇಸ್ ಮಾಡಿ ಜಾಸ್ತಿ ಹಣಕ್ಕಾಗಿ ಮಾರೋದು. ಸೊ ಇವಾಗ ಅದೇ ರೀತಿ ನಮ್ಮ ಹೀರೋವಿನ ಹೋಟೆಲ್ ಅನ್ನವೇ ಕೇಳ್ತಿದ್ದಾನೆ. ಬಟ್ ಆದ್ರೆ ನಮ್ಮ ಹೀರೋ ಬಿಲ್ಕುಲ್ ಇವನ ಮಾತಿಗೆ ಒಪ್ಪೋದೇ ಇಲ್ಲ. ನನ್ಗೆ ಇದು ಸ್ವಂತ ಮನೆಯ ಹಾಗೆ ಜಾಗವನ್ನ ಕೊಟ್ಟು ಫೀಲ್ ಅನ್ನ ಮಾಡ್ಸುತ್ತೆ. ಸೊ ನನ್ನ ಹೋಟೆಲ್ ಅನ್ನ ಮಾರಲ್ಲ ಅಂತ ಹೇಳಿ ಮನೆಗಾಗಿನೇ ಹೊರಟು ಬಂದ್ಬಿಡ್ತಾನೆ. ನಂತರ ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ನಾರ್ಮಲ್ ಆಗಿ ಇವನ ಹೋಟೆಲ್ ನಲ್ಲಿ ವರ್ಕ್ ಮಾಡೋದಕ್ಕಾಗಿನೇ ಬರ್ತಾನೆ. ನೆನ್ನೆ ನೋಡಿದ್ರೆ ನಮ್ಮ ಎಲ್ಲಾ ಕಸ್ಟಮರ್ ಗಳಿವೆ ಖಾಲಿ ಕೈಯಲ್ಲಿ ಹೋಗ್ಬಿಟ್ಟಿದ್ದಾರೆ. ಸೊ ಇವತ್ತು ಅರ್ಧ ಕಸ್ಟಮರ್ ಆದ್ರೆ ಬರ್ತಾರಾ ಇಲ್ವಾ ಅಂತ ನಮ್ಮ ಹೀರೋ ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೆ ನಮ್ಮ ಹೀರೋ ಯೋಚನೆ ಕೂಡ ಮಾಡಿರಲ್ಲ ಆ ಮಟ್ಟಿಗೆ ಕಸ್ಟಮರ್ ಗಳು ಬಂದ್ಬಿಡ್ತಾರೆ. ಯಾಕಂದ್ರೆ ಈ ಹೊಸ ಶೆಫ್ ರೆಡಿ ಮಾಡಿ ಕೊಡ್ತಿರುವ ಹೊಸ ಡಿಶಸ್ ಗಳು ನಿಧಾನವಾಗಿ ಜನರಿಗೆ ಇಷ್ಟವಾಗೋದಕ್ಕೆ ಶುರುವಾಗ್ಬಿಟ್ಟಿದೆ. ಅದು ಅಲ್ಲದೆ ಅವನು ಡಿಶಸ್ ಗಳನ್ನ ತುಂಬಾನೇ ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿನೇ ಸರ್ವ್ ಮಾಡ್ತಾನೆ. ಅದು ಅಲ್ಲದೆ ಒಂದಿಬ್ಬರು ಸಿಂಗರ್ ಬಂದು ಸಾಂಗ್ ಅನ್ನ ಹಾಡಿ ಎಂಟರ್ಟೈನ್ ಮಾಡ್ತಿದ್ರು ಅಲ್ವಾ. ಸೊ ಇವತ್ತು ಅದೇ ಸಿಂಗರ್ ಗಳು ಅವರ ಪೂರ್ತಿಯಾದ ಟೀಮ್ ಅನ್ನೇ ಕರ್ಕೊಂಡು ಬಂದು ದೊಡ್ಡ ಪಾರ್ಟಿಯ ರೀತಿನೇ ಕ್ರಿಯೇಟ್ ಅನ್ನ ಮಾಡಿ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾರೆ. ಅಂಡ್ ನೋಡ್ತಿದಾಗೆ ಜನಗಳ ಸಂಖ್ಯೆ ಯಾವ ಮಟ್ಟಿಗೆ ಹೆಚ್ಚಾಗ್ಬಿಡುತ್ತೆ ಅಂದ್ರೆ ನಮ್ಮ ಹೀರೋವಿನ ಕೈಯಲ್ಲಿ ಕಸ್ಟಮರ್ ಗಳನ್ನ ಹ್ಯಾಂಡಲ್ ಅನ್ನ ಮಾಡೋದಕ್ಕೇನೆ ಆಗ್ತಿರಲ್ಲ. ಆ ಲೆವೆಲ್ಗೆ ಜನಗಳು ಈ ಫುಡ್ ಅನ್ನ ಇಷ್ಟಪಟ್ಟು ತಿಂತಿರ್ತಾರೆ. ಸೊ ಇವಾಗಿಂದ ನಮ್ಮ ಹೀರೋವಿನ ಲಕ್ಕು ಸ್ವಲ್ಪ ಬದಲಾಗೋದಕ್ಕೆ ಶುರುವಾಗುತ್ತೆ. ಅಂಡ್ ಅದೇ ರೀತಿ ಜೈಲಲ್ಲಿರುವ ಅಣ್ಣ ಕೂಡ ಇಲ್ಲಿ ಕೆಲ್ಸಕ್ಕಾಗಿ ಸೇರ್ಕೊಂಡಿದ್ದಾನೆ ಅಲ್ವಾ. ಸೊ ಅವನು ಕೂಡ ವಾರಕ್ಕೆ ಬೊಮ್ಮೆಯಾಗಿ ಬಂದು ನೆಮ್ಮದಿಯಾಗಿ ಕೆಲಸವನ್ನ ಮಾಡಿ ಹೋಗ್ತಿರ್ತಾನೆ. ಅಂಡ್ ಇದೇ ರೀತಿ ಇವನ ಹೋಟೆಲ್ ದಿನದಿಂದ ದಿನಕ್ಕೆ ಸೂಪರ್ ಆಗಿನೇ ನಡೀತಿರುತ್ತೆ. ಬಟ್ ಆದ್ರೆ ನಮ್ಮ ಹೀರೋಗೆ ನಂದಿನಿಯನ್ನ ಮೀಟ್ ಮಾಡ್ಬೇಕು ಅನ್ನುವ ಆಸೆ ಇದೆ ಅಲ್ವಾ. ಸೊ ನಾವು ಹೇಗಾದ್ರೂ ಮಾಡಿ ಸಾಂಗಾಯಿ ಎನ್ನುವ ಸಿಟಿಗಾಗಿನೇ ಹೋಗ್ಬಿಡೋಣ, ಅಲ್ಲಿಗೆ ಹೋಗಿ ನಮ್ಮ ಲವರ್ ಅನ್ನ ಮೀಟ್ ಮಾಡ್ಕೊಂಡು ವಾಪಸ್ ಬರೋಣ ಅನ್ನೋದಾಗಿ ಯೋಚಿಸ್ತಾನೆ. ಬಟ್ ಆದ್ರೆ ಹೋಟೆಲ್ ಅನ್ನ ಒಂಟಿಯಾಗಿ ಬಿಟ್ಟು ಹೋಗೋದಕ್ಕಂತೂ ಆಗಲ್ಲ. ಸೊ ನನ್ನ ಜಾಗದಲ್ಲಿ ವರ್ಕ್ ಅನ್ನ ಮಾಡೋದಕ್ಕೆ ಒಬ್ಬರು ಮ್ಯಾನೇಜರ್ ಅನ್ನ ಹುಡುಕ್ಬೇಕು ಅಂತ ಯೋಚಿಸ್ತಾನೆ. ಅಂಡ್ ಅದೇ ರೀತಿ ಇವನ ಹೋಟೆಲ್ ನಲ್ಲೇ ವರ್ಕ್ ಅನ್ನ ಮಾಡುವ ಒಂದು ಶೆಫ್ ನ ಹತ್ರಕ್ಕೆ ಬಂದು, ನೋಡಮ್ಮ ನನ್ನ ಲವರ್ ಅನ್ನ ಮೀಟ್ ಮಾಡೋದಕ್ಕೆ ಈ ರೀತಿಯಾಗಿ ಹೋಗ್ಬೇಕು. ಸೊ ನಿನ್ನ ನೋಡಿರುವ ಪ್ರಕಾರ ನೀನು ತುಂಬಾನೇ ಒಳ್ಳೆಯಬ್ಳು, ಆದ್ರಿಂದ ಮ್ಯಾನೇಜರ್ ಆಗಿ ನನ್ನ ಹೋಟೆಲ್ ನಲ್ಲಿ ವರ್ಕ್ ಅನ್ನ ಮಾಡ್ತೀಯ ಅಂತ ಕೇಳ್ಬೇಕಾದ್ರೆ ಚಾನ್ಸೇ ಇಲ್ಲ ಕಣೋ, ನಿನ್ಗೆ ಬೇಕಂದ್ರೆ ಬೇರೆಯವರ ಹತ್ರವಾಗಿ ಕೇಳ್ಕೋ. ನಾನು ಶೆಫ್ ಆಗಿ ವರ್ಕ್ ಅನ್ನ ಮಾಡ್ತೀನಿ, ಇದ್ರಲ್ಲೇ ನಾನು ನೆಮ್ಮದಿಯಾಗಿದ್ದೀನಿ. ಮ್ಯಾನೇಜರ್ ಆಗಿ ವರ್ಕ್ ಅನ್ನ ಮಾಡೋದಕ್ಕೆ ಆಗಲ್ಲ ಅನ್ನೋದಾಗಿ ಹೇಳ್ಬಿಡ್ತಾಳೆ. ಸರಿ ಓಕೆ, ನಮ್ಮ ಹೋಟೆಲ್ಗೆ ಮ್ಯಾನೇಜರ್ ಸಿಗೋವರೆಗೂ ನಾವೇನೇ ವರ್ಕ್ ಅನ್ನ ಮಾಡೋಣ ಅಂತ ವಾಪಸ್ಸು ಇವನೇನೆ ಓನರ್ ನ ಸ್ಥಾನದಲ್ಲಿ ನಿಂತಿರ್ತಾನೆ. ಅಂಡ್ ಅದೇ ರೀತಿ ದಿನದಿಂದ ದಿನಕ್ಕೆ ಕಸ್ಟಮರ್ ಗಳಿವೆ ಕೂಡ ಜಾಸ್ತಿನೇ ಆಗ್ತಿದ್ದಾರೆ. ಯಾವ ಮಟ್ಟಿಗೆ ಅಂದ್ರೆ ಒಬ್ಬ ವ್ಯಕ್ತಿ ಇವತ್ತು ಬಂದು ಫುಡ್ ಅನ್ನ ತಿಂದ್ರೆ ನಾಳೆ ಅವನ ಪೂರ್ತಿಯಾದ ಫ್ಯಾಮಿಲಿಯನ್ನ ಕರ್ಕೊಂಡು ಬಂದು ಫುಡ್ ಅನ್ನ ತಿಂತಿರ್ತಾನೆ. ಸೊ ಈ ಮಟ್ಟಿಗೆ ಇವನ ಹೋಟೆಲ್ ತುಂಬಾನೇ ಫೇಮಸ್ ಆಗಿ ನಡೀತಾ ಇದೆ.
ಅಂಡ್ ಇದಕ್ಕೆಲ್ಲ ಕಾರಣ ಬೇರೆ ಯಾರಿವೆ ಎಲ್ಲ ಹೊಸದಾಗಿ ಬಂದಿರುವ ಶೆಫ್. ಅಂಡ್ ಅವನು ಮಾಡುವ ಹೊಸ ಹೊಸ ಡಿಶಸ್ ಗಳನ್ನ ಜನರು ತುಂಬಾನೇ ಪ್ರೀತಿಯಿಂದ ತಿಂತಿದ್ದಾರೆ. ಇಷ್ಟೊಂದು ಕಸ್ಟಮರ್ ಗಳು ಬರ್ತಾರೆ ಅಂದ್ರೆ ತುಂಬಾನೇ ಹಣವೆಲ್ಲ ಸಿಗುತ್ತೆ ಅಲ್ವಾ. ಸೊ ನಮ್ಮ ಹೀರೋನವೇ ಯೋಚನೆ ಕೂಡ ಮಾಡಿರಲ್ಲ ಅಷ್ಟೊಂದು ಹಣವೆಲ್ಲ ಬರ್ತಿರುತ್ತೆ. ಅಂಡ್ ಈ ಹಣವನ್ನ ನಮ್ಮ ಸ್ವಂತಕ್ಕಾಗಿ ನಾವು ಬಳಸ್ಕೊಳ್ಬಾರ್ದು ಅಂತ ನಮ್ಮ ಹೀರೋ ಇವನಿಗೆ ಬರುವ ಎಲ್ಲಾ ಹಣವನ್ನ ಇನ್ವೆಸ್ಟ್ ಮಾಡಿ ಇವನ ಹೋಟೆಲ್ ಅನ್ನ ಬಿಲ್ಡ್ ಮಾಡ್ಕೋತಾನೆ. ಅದು ಅಲ್ಲದೆ ನಮ್ಮ ಹೀರೋಗೆ ಯಾವಾಗೆಲ್ಲ ಫ್ರೀ ಸಿಗುತ್ತೋ ಸೀದಾ ಶೆಫ್ನ ಹತ್ರಕ್ಕಾಗಿ ಬಂದು ಹೊಸ ಹೊಸ ಡಿಶಸ್ ಗಳನ್ನ ಯಾವ ರೀತಿ ಮಾಡೋದು ಅಂತ ಎಲ್ಲವನ್ನ ಕಲ್ತ್ಕೋತಾನೆ. ಬಟ್ ಆದ್ರೆ ನಮ್ಮ ಹೀರೋಗೆ ಇನ್ವೆಸ್ಟರ್ ಆಗಿರುವ ಒಬ್ಬ ಫ್ರೆಂಡ್ ಇದ್ದ ಅಲ್ವಾ. ಈ ರೀತಿ ದೊಡ್ಡ ಮಟ್ಟದಲ್ಲಿ ನಮ್ಮ ಹೀರೋವಿನ ಹೋಟೆಲ್ ಬೆಳೀತಿರೋದನ್ನ ನೋಡೋದಕ್ಕೆ ಆಗ್ದಿರಾ ಸೀದಾ ಹೀರೋವಿನ ಹತ್ರ ಬಂದು ನಿನ್ನ ಹೋಟೆಲ್ ಅನ್ನ ಮಾರ್ಬಿಡು ಅನ್ನೋದಾಗಿನೇ ಕೇಳ್ತಾನೆ. ಬಟ್ ಆದ್ರೆ ಲಾಸ್ ನಲ್ಲಿ ನಡೀತಾ ಇರುವಾಗ್ಲೇನೆ ನಮ್ಮ ಹೀರೋ ಅವನ ಹೋಟೆಲ್ ಅನ್ನ ಮಾರ್ಕೊಂಡಿಲ್ಲ. ಇನ್ನು ಇಂತಹ ದೊಡ್ಡ ಸಿಚುವೇಶನ್ ಅಲ್ಲಿ ಇರ್ಬೇಕಾದ್ರೆ ಬಿಟ್ಕೊಟ್ಬಿಡ್ತಾನ. ಸೊ ನಾನು ನನ್ನ ಹೋಟೆಲ್ ಅನ್ನ ಯಾವತ್ತೂ ಕೂಡ ಮಾರಲ್ಲ. ನನ್ನ ಹೋಟೆಲ್ ಅನ್ನ ಪರ್ಚೇಸ್ ಮಾಡುವ ಆಸೆ ಇದ್ರೆ ಮನಸ್ಸಿನಿಂದ ತೆಗೆದು ಹಾಕ್ಬಿಡು ಅನ್ನೋದಾಗಿನೇ ಹೇಳ್ತಾನೆ. ನಂತರ ನಮ್ ಹೀರೋ ಬೇರೆ ಒಬ್ಬ ಮ್ಯಾನೇಜರ್ ಅನ್ನ ಹುಡುಕಿ ಬರ್ತಿದ್ದ ಅಲ್ವಾ. ಸೊ ಇವಾಗ ಬೇರೆ ಯಾರಿವೆ ನಮ್ಮ ಜಾಗಕ್ಕಾಗಿ ಸೆಟ್ ಆಗಲ್ಲ. ಹೇಗಿದ್ರು ನಮ್ಮ ಅಣ್ಣ ಇನ್ನು ಕೆಲವೇ ದಿನಗಳಲ್ಲಿ ಜೈಲಿನಿಂದ ಬಿಡುಗಡೆ ಆಗ್ತಾನೆ. ಸೊ ಅವನನ್ನೇ ನಮ್ಮ ಹೋಟೆಲ್ ನ ಮ್ಯಾನೇಜರ್ ಆಗಿ ಮಾಡೋಣ ಅಂತ ಸೀದಾ ಅವನ ಹತ್ರವಾಗಿನೇ ಬಂದು ಎಲ್ಲವನ್ನ ಹೇಳ್ಕೋಬೇಕಾದ್ರೆ ನಮ್ಮ ಅಣ್ಣ ಕೂಡ ನೋಡ್ತಾ ಇರೋ ತಮ್ಮ ನಿಯತ್ತಿನಿಂದ ಈ ಹೋಟೆಲ್ ಅನ್ನ ಚೆನ್ನಾಗಿನೇ ನಡೆಸ್ತೀನಿ ಅಂತ ಹೇಳ್ತಾನೆ. ಸರಿ ಓಕೆ ಅಂತ ನಮ್ಮ ಹೀರೋ ಕೂಡ ಅವನನ್ನ ಕರ್ಕೊಂಡು ಒಂದು ರಿಜಿಸ್ಟರ್ ಆಫೀಸ್ಗೆನೆ ಬಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಅನ್ನ ಮಾಡಿಸ್ಕೊಳ್ತಾರೆ. ಅಂಡ್ ಇಬ್ರು ಕೂಡ ಸೈನನ್ನ ಮಾಡಿ ನಮ್ಮ ಅಣ್ಣನನ್ನ ಮ್ಯಾನೇಜರ್ ಅನ್ನಾಗಿನೇ ಕೂರಿಸ್ತಾನೆ. ಅಂಡ್ ಇವಾಗ ಮ್ಯಾನೇಜರ್ ಸಿಕ್ಕಿರೋದ್ರಿಂದ ನಮ್ಮ ಹುಡುಗಿಯನ್ನ ನೋಡೋದಿಕ್ಕೆ ಶಾಂಘೈಗೆ ಹೋಗ್ಬಹುದು ಅಂತ ನಮ್ಮ ಹೀರೋ ಎಲ್ಲವನ್ನ ಪ್ಯಾಕ್ ಮಾಡ್ಕೊಂಡು ಲವರ್ ಅನ್ನ ನೋಡೋದಿಕ್ಕಾಗಿನೇ ಬರ್ತಾನೆ. ಸರಿ ಓಕೆ ಅಂತ ನಮ್ಮ ಹೀರೋ ಕೂಡ ಅದೇ ರೀತಿ ಫ್ಲೈಟ್ ಅನ್ನ ಹತ್ತೋದಿಕ್ಕೆ ಬರ್ತಿರ್ಬೇಕಾದ್ರೆ ಅಷ್ಟೇ ನಮ್ಮ ಹೀರೋ ಒಂದು ಕ್ಷಣಕ್ಕೆನೆ ಶಾಕ್ ಆಗ್ಬಿಡ್ತಾನೆ. ಯಾಕಂದ್ರೆ ನಮ್ಮ ನಂದಿನಿನೇ ಇವನ ಮುಂದಕ್ಕಾಗಿ ಬಂದು ನಿಂತಿದ್ದಾಳೆ. ಸೊ ಏನಾಯ್ತು ಸಡನ್ ಆಗಿ ಏನಕ್ಕೆ ಬಂದಿದ್ಯಾ ಅಂತ ನಮ್ಮ ಹೀರೋ ಕೇಳ್ಬೇಕಾದ್ರೆ ನಂದಿನಿ ಅವಳ ಗ್ರ್ಯಾಂಡ್ ಮದರ್ ತೀರೋಗ್ಬಿಟ್ಟಿದ್ದಾಳಂತೆ. ಸೊ ಅವರ ಅಂತಿಮ ಸಂಸ್ಕಾರವನ್ನ ಮಾಡೋದಿಕ್ಕಾಗಿನೇ ವಾಪಸ್ ಬಂದಿದ್ದಾಳೆ. ಅದು ಅಲ್ಲದೆ ನಮ್ಮ ನಂದಿನಿ ಒಂದು ಹುಡುಗನನ್ನವೇ ಕೂಡ ಜೊತೆಯಾಗಿನೇ ಕರ್ಕೊಂಡು ಬಂದಿದ್ದಾಳೆ. ಮೇ ಬಿ ನಮ್ಮ ಲವರು ಅಲ್ಲಿ ಎಜುಕೇಶನ್ ಮಾಡೋದಕ್ಕೆ ಹೋಗಿರ್ಬೇಕಾದ್ರೆ ನಮ್ಮ ಲವರಿಗೆ ಹೆಲ್ಪ್ ಅನ್ನ ಮಾಡಿ ಒಳ್ಳೆ ಫ್ರೆಂಡ್ ಆಗಿರ್ಬೇಕು ಅಂತ ನಮ್ಮ ಹೀರೋ ತಿಳ್ಕೊತಾನೆ. ನಂದಿನಿ ಫ್ಯೂನರಲ್ ಅನ್ನ ಮುಗಿಸಿ ನೀನು ವಾಪಸ್ ಹೋಗ್ಬೇಕಾದ್ರೆ ನಾನು ಕೂಡ ನಿನ್ನ ಜೊತೆಯಾಗಿನೇ ಶಾಂಘೈಗೆ ಬರ್ಲಾ ಅನ್ನೋದಾಗಿ ಕೇಳ್ಬೇಕಾದ್ರೆ ನಂದಿನಿ ನಮ್ಮ ಹೀರೋವಿನ ಮಾತನ್ನ ಕೇಳ್ದೆ ಇಗ್ನೋರ್ ಅನ್ನ ಮಾಡಿನೇ ಬಂದ್ಬಿಡ್ತಾಳೆ. ಸೊ ಇದನ್ನ ನೋಡುವ ನಮ್ಮ ಹೀರೋ ವಿಚಿತ್ರವಾಗಿ ಫೀಲ್ ಅನ್ನ ಮಾಡಿ ನಂದಿನಿ ನಾನು ಮಾತಾಡ್ತಾ ಇದ್ರುವೆ ಏನಕ್ಕೆ ಹೋಗ್ತಾ ಇದ್ಯಾ ಇರು ಅಂತ ಇವನ ಲಗೇಜ್ ಅನ್ನ ಎತ್ಕೊಳ್ಳೋದಕ್ಕಾಗಿನೇ ಬಂದು ಲಗೇಜ್ ಗಳನ್ನ ಎತ್ಕೋತಾನೆ. ಬಟ್ ಆದ್ರೆ ಆಲ್ರೆಡಿ ಇವನ ಸೊಂಟದಲ್ಲಿ ಪ್ರಾಬ್ಲಮ್ ಬಂದ್ಬಿಟ್ಟಿತ್ತು ಅಲ್ವಾ. ಇವಾಗ ಬೇರೆ ಹೆವಿ ವೆಯ್ಟ್ ಅನ್ನ ಎತ್ತಿರೋದ್ರಿಂದ ನೋವು ಬಂದು ಕೆಳಗಡೆ ಬಿದ್ದೋಗ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ತೋರಿಸ್ಬೇಕಾದ್ರೆ ನಮ್ಮ ಹೀರೋ ಹಾಸ್ಪಿಟಲ್ಗೆನೆ ಬಂದು ಅಡ್ಮಿಟ್ ಆಗಿದ್ದಾನೆ. ನಂತರ ಡಾಕ್ಟರ್ ಗಳಿವೆ ಕೂಡ ಎಲ್ಲ ಚೆಕಿಂಗ್ ಅನ್ನ ಮಾಡಿ ನೋಡಪ್ಪ ನಿನ್ನ ಸೊಂಟದಲ್ಲಿ ತುಂಬಾನೇ ದೊಡ್ಡದಾದ ಫ್ರಾಕ್ಚರ್ ಆಗಿದೆ. ಸದ್ಯದಲ್ಲೇ ನೀನು ಆಪರೇಷನ್ ಅನ್ನ ಮಾಡಿಸ್ಕೊಂಡಿಲ್ಲ ಅಂದ್ರೆ ದೊಡ್ಡ ಪ್ರಾಬ್ಲಮ್ ಆಗಿ ಬದಲಾಗಬಹುದು. ಬಹುಶಃ ನಿನ್ನ ಪ್ರಾಣವನ್ನುವೆ ಕೂಡ ತೆಗೆದುಕೊಳ್ಬಹುದು ಅನ್ನೋದಾಗಿ ಹೇಳ್ಬೇಕಾದ್ರೆ ಶಾಕ್ ಆಗುವ ನಮ್ಮ ಹೀರೋ ಆಪರೇಷನ್ ಅನ್ನ ಬಿಟ್ರೆ ಬೇರೆ ದಾರಿ ಇಲ್ವಾ ಅನ್ನೋದಾಗಿ ಕೇಳ್ತಾನೆ. ಸೊ ಡಾಕ್ಟರ್ ಕೂಡ ಇಲ್ವೇ ಇಲ್ಲ ನೀನು ಆಪರೇಷನ್ ಅನ್ನ ಮಾಡಿಸ್ಕೊಳ್ಳೇಬೇಕು ಅಂತ ಹೇಳಿ ಕೆಲವೊಂದಷ್ಟು ಮೆಡಿಸಿನ್ ಗಳನ್ನ ಕೊಟ್ಟು ಟೆಂಪ್ರವರಿಗೆ ಈ ಮೆಡಿಸಿನ್ ಅನ್ನ ಕೊಟ್ಟಿರ್ತೀವಿ. ಬಟ್ ಆದ್ರೆ ನೀನು ಆಪರೇಷನ್ ಅನ್ನ ಮಾಡಿಸ್ಕೊಳ್ಳೇಬೇಕು ಅನ್ನೋದಾಗಿ ಹೇಳ್ತಾರೆ. ನಂತರ ನಮ್ಮ ಹೀರೋವನ್ನ ನೋಡ್ಬೇಕಾದ್ರೆ ಅವನ ಸೊಂಟದ ನೋವು ಎಷ್ಟರ ಮಟ್ಟಿಗೆ ಬಂದ್ಬಿಟ್ಟಿದೆ ಅಂದ್ರೆ ನಾರ್ಮಲ್ ಆಗಿ ಓಡಾಡೋದಿರ್ಲಿ ಅವನ ಕೈಯಲ್ಲಿ ಎದ್ದು ನಿಂತ್ಕೊಳ್ಳೋದಿಕ್ಕೂ ಕೂಡ ಆಗ್ತಿಲ್ಲ. ಯಾವಾಗ್ಲೂ ಕೆಳಗಡೆ ಬಿದ್ದಿದ್ದಾನೆ. ಇಂಥ ಸಿಚುವೇಶನ್ ಅಲ್ಲಿ ನಮ್ಮ ಲವರು ನಮ್ಮನ್ನ ನೋಡೋದಿಕ್ಕೆ ಬಂದಿಲ್ಲ ಅಂತ ಅವನ ಫೋನ್ ಅನ್ನ ಎತ್ಕೊಂಡು ನಂದಿನಿಗೆ ಮತ್ತೆ ಮತ್ತೆ ಕಾಲ್ ಅನ್ನ ಮಾಡ್ತಾನೆ. ಬಟ್ ಆದ್ರೆ ಎಷ್ಟೇ ಟ್ರೈ ಅನ್ನ ಮಾಡಿದ್ರು ಆ ನಂದಿನಿ ಫೋನ್ ಕಾಲ್ ಅನ್ನ ಪಿಕ್ ಮಾಡಲ್ಲ. ಸೊ ನಮ್ಮ ನಂದಿನಿಯ ಗ್ರ್ಯಾಂಡ್ ಮದರ್ ತೀರೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಕೊಂಡಿದ್ಲು ಅಲ್ವಾ. ಸೊ ನಾವು ಕೂಡ ಸೀದಾ ಅವಳ ಗ್ರ್ಯಾಂಡ್ ಮದರ್ ನ ಮನೆಗಾಗಿನೇ ನೋಡಿ ಬರೋಣ ಅಂತ ತುಂಬಾನೇ ಕಷ್ಟವನ್ನ ಪಟ್ಟು ಮೇಲಕ್ಕೆ ಎದ್ದು ಬರೋದಿಕ್ಕಾಗಿ ನೋಡ್ತಾನೆ. ಅಂಡ್ ಅದೇ ರೀತಿ ಬಂದು ನೋಡ್ಬೇಕಾದ್ರೆ ಗ್ರ್ಯಾಂಡ್ ಮದರ್ ನ ಫ್ಯೂನರಲ್ ಅನ್ನುವೇ ಮಾಡ್ತಿದ್ದಾರೆ. ಸರಿ ಓಕೆ ಅಂತ ನಮ್ಮ ಹೀರೋ ಕೂಡ ದೂರದಲ್ಲಿ ನಿಂತು ನೋಡ್ತಿರ್ಬೇಕಾದ್ರೆ ಅದೇ ನಮ್ಮ ನಂದಿನಿಯ ಜೊತೆಯಾಗಿ ಒಂದು ಹುಡುಗ ಬಂದಿದ್ದ ಅಲ್ವಾ. ಅವನು ಮತ್ತೆ ನಂದಿನಿ ಇಬ್ಬರುವೆ ಕೈಕೈಯನ್ನ ಹಿಡ್ಕೊಂಡು ನಿಂತಿರ್ತಾರೆ. ಅಷ್ಟೇ ಇದ್ದರ ನೋಡುವ ನಮ್ಮ ಹೀರೋಗೆ ಕೋಪವನ್ನ ತಡ್ಕೊಳ್ಳೋದಿಕ್ಕೇನೆ ಆಗಲ್ಲ. ಸೊ ನಮ್ಮ ಲವರು ನಮ್ಗೆ ಮೋಸವನ್ನ ಮಾಡ್ತಿದ್ದಾಳ ಅಂತ ತಡ್ಕೊಳ್ಳೋದಿಕ್ಕಾಗ್ದೆ ಸೀದಾ ಹುಡುಗನ ಹತ್ರ ಬಂದು ಅಟೆಕನ್ನ ಮಾಡಿ ಜಗಳವನ್ನ ಮಾಡ್ಬಿಡ್ತಾನೆ. ಸೊ ಈ ರೀತಿ ಜಗಳವನ್ನ ಮಾಡ್ಬೇಕಾದ್ರೆ ಬೈ ಮಿಸ್ ಆಗಿ ಗ್ರ್ಯಾಂಡ್ ಮದರ್ ನ ಕಫಿನ್ ಬಾಕ್ಸ್ ಕೆಳಗಡೆಗೆ ಬಿದ್ದೋಗುತ್ತೆ. ಅಷ್ಟೇ ಇದನ್ನ ನೋಡುವ ಎಲ್ಲಾ ಜನಗಳಿವೆ ತುಂಬಾನೇ ಕೋಪವನ್ನ ಮಾಡ್ಕೊಂಡು ನಮ್ಮ ಹೀರೋಗೆ ಎರ್ರ ಬಿರಿಯಾಗಿ ಬೈದು ಆ ಜಾಗದಿಂದಾನೇ ಕಳಿಸ್ಬಿಡ್ತಾರೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಹೋಟೆಲ್ ಅನ್ನ ನೋಡೋದಾದ್ರೆ ಇವಾಗ ನಮ್ಮ ಅಣ್ಣನೇ ಮ್ಯಾನೇಜರ್ ಆಗಿ ಎಲ್ಲವನ್ನ ನಡೆಸ್ತಾ ಇದ್ದಾನೆ ಅಲ್ವಾ. ಸೊ ಇವನು ಕೂಡ ತುಂಬಾನೇ ನಿಯತ್ತಿನಿಂದ ಇವನ ಕೆಲಸವನ್ನ ನಡೆಸ್ತಾ ಇದ್ದಾನೆ.
ಬಟ್ ಆದ್ರೆ ನಮ್ಮ ಹೀರೋಗೆ ಒಬ್ಬ ಇನ್ವೆಸ್ಟರ್ ಫ್ರೆಂಡ್ ಇದ್ದು ಈ ಹೋಟೆಲ್ ಅನ್ನ ಪರ್ಚೇಸ್ ಮಾಡೋದಿಕ್ಕೆ ನೋಡ್ತಿದ್ದಲ್ವಾ. ಸೊ ಇವಾಗ ಅದೇ ಫ್ರೆಂಡು ಸೀದಾ ಈ ಹೋಟೆಲ್ ನ ಒಳಗಡೆಗಾಗಿನೇ ಬರ್ತಾನೆ. ಯಾಕಂದ್ರೆ ನಮ್ಮ ಹೀರೋಗೆ ಇಂಜುರಿಯಾಗಿ ಕೆಲಸವನ್ನ ಮಾಡೋದಿಕ್ಕೆ ಆಗ್ತಿಲ್ಲ. ಅದು ಅಲ್ದೆ ಇವಾಗ ಮ್ಯಾನೇಜರ್ ನ ಸ್ಥಾನದಲ್ಲಿರೋದು ನಮ್ಮ ಹೀರೋವಿನ ಅಣ್ಣ. ಸೊ ಇದೇನೆ ಸರಿಯಾದ ಟೈಮು ಈ ಹೋಟೆಲ್ ಅನ್ನ ಪರ್ಚೇಸ್ ಮಾಡೋದಿಕ್ಕೆ ಅಂತ ತಿಳ್ಕೊಂಡು ನಮ್ಮ ಅಣ್ಣನನ್ನ ಯಾಮಾರಿಸಿ ಗೋಲ್ಮಾಲ್ ಮಾಡೋದಿಕ್ಕಾಗಿನೇ ಬಂದ್ಬಿಡ್ತಾನೆ. ನಂತರ ನಮ್ಮ ಅಣ್ಣನ ಹತ್ರಕ್ಕಾಗಿನೇ ಬಂದು ಕಾರ್ಡ್ಸ್ ಅನ್ನ ಆಡೋಣ ಅಂತ ಕರಿಬೇಕಾದ್ರೆ ಅಣ್ಣ ಕೂಡ ಸರಿ ಓಕೆ ಅಂತ ಕಾರ್ಡ್ಸ್ ಅನ್ನ ಆಡೋದಿಕ್ಕಾಗಿ ಬರ್ತಾನೆ. ಅಂಡ್ ಮೊದ್ಲು ನಮ್ಮ ಅಣ್ಣನೇ ತುಂಬಾನೇ ಸೂಪರ್ ಆಗಿನೇ ಗೆಲ್ತಿರ್ತಾನೆ. ಸೊ ಇದನ್ನ ನೋಡುವ ಇನ್ವೆಸ್ಟರ್ ಫ್ರೆಂಡು ಸ್ವಲ್ಪ ಹಣವನ್ನ ಹಾಕಿ ಗೇಮ್ ಅನ್ನ ಆಡೋಣ ಅಂತ ಕೇಳ್ಬೇಕಾದ್ರೆ ನಮ್ಮ ಅಣ್ಣ ಕೂಡ ಹೇಗಿದ್ರುವೆ ನಾವೇನೆ ಗೆಲ್ತಿದೀವಿ, ಸೊ ಸ್ವಲ್ಪ ಹಣವನ್ನ ಹಾಕಿ ಇನ್ನವೇ ದುಡ್ಡನ್ನ ಮಾಡೋಣ ಅಂತ ಯೋಚಿಸಿ ಇವನ ಹತ್ರ ಇರುವ ಕೆಲವೊಂದಷ್ಟು ಹಣವನ್ನ ಹಾಕಿ ಆಡ್ತಾನೆ. ಬಟ್ ಆದ್ರೆ ಇವಾಗ ಆಟದಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಅನ್ನೇ ಬರುತ್ತೆ. ಅಂದ್ರೆ ನಮ್ಮ ಅಣ್ಣ ನಿರಂತರವಾಗಿನೇ ಸೋಲ್ತಾ ಹೋಗ್ತಾನೆ. ಎಷ್ಟರ ಮಟ್ಟಿಗೆ ಇವನು ಸೋಲ್ತಾ ಹೋಗ್ತಾನೆ ಅಂದ್ರೆ ಈ ಹೋಟೆಲ್ ನಲ್ಲಿ ಬರ್ತಾ ಇರುವ ಎಲ್ಲಾ ಹಣವನ್ನುವೇ ಸೋತ್ ಬಿಡ್ತಾನೆ. ಅಷ್ಟೇ ಯಾಕೆ ಹಣವನ್ನ ಆಮೇಲೆ ಕೊಡ್ತೀನಿ ಅಂತ ಮಿಲಿಯನ್ ಗಟ್ಟಲೆ ಹಣವನ್ನ ಸೋತ್ ಬಿಟ್ಟಿದ್ದಾನೆ. ಸೊ ಇವಾಗ ಇನ್ವೆಸ್ಟರ್ ಫ್ರೆಂಡು ತುಂಬಾನೇ ಮಾಸ್ ಆಗಿ, ನೋಡು ಇವಾಗ ನಿನ್ನ ಹತ್ರ ಇರೋದು ಎರಡೇ ಆಪ್ಷನ್, ನೀನು ಮಾಡಿರುವ ಸಾಲಕ್ಕೆ ನಿಮ್ಮ ಹೋಟೆಲ್ ಅನ್ನ ನನ್ಗೆ ಕೊಡೋದು, ಇಲ್ಲಾಂದ್ರೆ ಸಾಲವನ್ನ ಮಾಡ್ಕೊಂಡಿರೋದಿಕ್ಕೆ ಜೈಲಿಗೆ ಹೋಗೋದು ಅನ್ನೋದಾಗಿ ಹೇಳ್ಬೇಕಾದ್ರೆ ನಮ್ಮ ಅಣ್ಣನಿಗೆ ಕೂಡ ಬೇರೆ ದಾರಿ ಇಲ್ದೆ ಹೋಟೆಲ್ ಅನ್ನ ಕೊಡೋದಿಕ್ಕಾಗಿ ಒಪ್ಕೋತಾನೆ. ಅಂಡ್ ಅದೇ ರೀತಿ ರಿಜಿಸ್ಟರ್ ಆಫೀಸ್ಗೆ ಬಂದು ಆ ಹೋಟೆಲ್ ಅನ್ನ ಇವನ ಹೆಸರಿಗಾಗಿನೇ ಮಾಡಿಸ್ಕೊಳ್ತಾನೆ. ಸೊ ಬೇರೆ ದಾರಿ ಇಲ್ದೆ ನಮ್ಮ ಅಣ್ಣ ಕೂಡ ಎಲ್ಲಾ ಪೇಪರ್ಗೆ ಸೈನ್ ಅನ್ನ ಮಾಡಿಕೊಡ್ತಾನೆ. ಅಂಡ್ ಇವಾಗ ನಮ್ಮ ಹೋಟೆಲ್ ನ ಓನರ್ ಬಂದು ಈ ಇನ್ವೆಸ್ಟರ್ ಫ್ರೆಂಡ್ ಏನೇ ಆಗಿದ್ದಾನೆ. ಅಂಡ್ ಇವಾಗ ನಮ್ಮ ಹೀರೋ ಕೂಡ ವಾಪಸ್ಸು ಹೋಟೆಲ್ ನ ಹತ್ರಕ್ಕಾಗಿ ಬಂದು ನೋಡ್ಬೇಕಾದ್ರೆ ನಮ್ಮ ಹೀರೋವನ್ನ ಒಳಗಡೆಗೆ ಹೋಗೋದಿಕ್ಕಾಗಿನೇ ಬಿಡ್ತಾ ಇಲ್ಲ. ಸೊ ಏನಾಗಿದೆ ಅಂತ ನೋಡ್ಬೇಕಾದ್ರೆ ಆ ಇನ್ವೆಸ್ಟರ್ ಈ ಹೋಟೆಲ್ ಅನ್ನ ತಗೊಂಡ್ಬಿಟ್ಟಿದ್ದಾನಂತೆ. ಸೊ ಅವನ ಹತ್ರಕ್ಕಾಗಿ ಬಂದು ಜಗಳವನ್ನ ಮಾಡೋದಿಕ್ಕಾಗಿ ನೋಡ್ಬೇಕಾದ್ರೆ ನಿನ್ನ ಅಣ್ಣ ಎಲ್ಲಾ ಹಣವನ್ನ ಸೋತು ಹೋಟೆಲ್ ಅನ್ನುವೇ ಕೊಟ್ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಅಷ್ಟೇ ಇದನ್ನ ಸಹಿಸ್ಕೊಳ್ಳೋದಿಕ್ಕಾಗ್ದೆ ನಮ್ಮ ಹೀರೋ ಕೂಡ ಅಣ್ಣನ ಹತ್ರಕ್ಕಾಗಿನೇ ಬಂದು ನಿನ್ನ ನಂಬಿ ಒಂದು ಕೆಲ್ಸವನ್ನ ಕೊಟ್ರೆ ಏನನ್ನ ಮಾಡ್ಬಿಟ್ಟಿಯೋ ಅಂತ ಜೋರಾಗಿನೇ ಬೈತಾನೆ. ಬಟ್ ಆದ್ರೆ ಇವನಿಗೆ ಸೊಂಟ ನೋವಿರೋದ್ರಿಂದ ಸರಿಯಾಗಿ ಕೂಗಾಡೋದಿಕ್ಕೇ ಆಗಲ್ಲ. ಬಟ್ ಆದ್ರೂ ಕೂಡ ಆಗಿರೋದು ಆಗ್ಬಿಟ್ಟಿದೆ. ಹೇಗಾದ್ರೂ ಮಾಡಿ ನಮ್ಮ ಹೋಟೆಲ್ ಅನ್ನ ನಾವು ವಾಪಸ್ ತಗೋಬೇಕು, ಆದ್ರೆ ಹಣವನ್ನ ಕೊಟ್ಟು ವಾಪಸ್ ತಗೊಳ್ಳೋದಿಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ. ಸೊ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಆ ಬಾಂಡ್ ಪೇಪರ್ ಗಳನ್ನ ಕದ್ಬಿಡೋಣ ಅಂತ ಪ್ಲಾನ್ ಅನ್ನ ಮಾಡ್ತಾರೆ. ಯಾಕಂದ್ರೆ ರಿಜಿಸ್ಟರ್ ಆಗಿರುವ ಪೇಪರ್ ಏನೇ ಇಲ್ಲಾಂದ್ರೆ ನಮ್ಮನ್ನ ಕೇಳೋರು ಯಾರು ಇರಲ್ಲ ಅಲ್ವಾ. ಸೊ ಅವುಗಳನ್ನ ಕದ್ಬಿಡೋಣ ಅಂತ ಸೂಪರ್ ಆಗಿನೇ ರೆಡಿಯಾಗಿ ಆ ಆಫೀಸ್ಗೆನೆ ಬಂದು ಎಲ್ಲಾ ಪೇಪರ್ ಗಳನ್ನ ಹುಡುಕಿ ನೋಡ್ತಾರೆ. ಸೊ ಫೈನಲ್ ಆಗಿ ಆ ಪೇಪರ್ ಗಳು ಸಿಗ್ಬೇಕಾದ್ರೆ ಎಸ್ಕೇಪ್ ಆಗೋದಿಕ್ಕಾಗಿ ನೋಡ್ತಾರೆ. ಬಟ್ ಆದ್ರೆ ಕೊನೆ ಕ್ಷಣದಲ್ಲಿ ಪೊಲೀಸ್ ಅವರು ಬಂದು ನಮ್ಮ ಟೀಮ್ ಅನ್ನ ಹಿಡಿಯೋದಿಕ್ಕಾಗಿ ನೋಡ್ಬಿಡ್ತಾರೆ. ನಮ್ಮ ಅಣ್ಣ ಅಂತೂ ಹೇಗೋ ತುಂಬಾನೇ ಕಷ್ಟಪಟ್ಟು ಆ ಜಾಗದಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಆದ್ರೆ ನಮ್ಮ ಹೀರೋವಿನ ಕೈಯಲ್ಲಿ ಓಡೋದಿರ್ಲಿ ನೆಟ್ವಾಗಿ ನಡೆಯೋದಿಕ್ಕೇ ಆಗಲ್ಲ ಅಲ್ವಾ. ಸೊ ಪೊಲೀಸ್ ಅವರು ನಮ್ಮ ಹೀರೋವನ್ನ ಹಿಡ್ಕೊಂಡು ಬರ್ತಾರೆ. ಬಟ್ ಆದ್ರೆ ನಿಧಾನವಾಗಿ ನಮ್ಮ ಅಣ್ಣನನ್ನೇ ಕೂಡ ಅರೆಸ್ಟ್ ಅನ್ನ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಎತ್ತಾಕೊಂಡು ಬರ್ತಾರೆ. ಅಂಡ್ ಕೆಲವು ದಿನಗಳಾಗ್ಬೇಕಾದ್ರೆ ನಮ್ಮ ಹೀರೋ ದೊಡ್ಡ ತಪ್ಪೇನುವೇ ಮಾಡಿಲ್ಲ ಅಲ್ವಾ. ಸೊ ನಮ್ಮ ಹೀರೋವನ್ನ ರಿಲೀಸ್ ಮಾಡ್ತಾರೆ. ಬಟ್ ಆದ್ರೆ ನಮ್ಮ ಅಣ್ಣ ಮೊದ್ಲೇನೆ ತಪ್ಪುಗಳನ್ನ ಮಾಡಿ ಜೈಲಿನಲ್ಲಿ ಇದ್ದವನು. ಸೊ ಇವಾಗ ಮತ್ತೆ ತಪ್ಪನ್ನ ಮಾಡಿರೋದ್ರಿಂದ ಇನ್ನವೇ 10 ವರ್ಷಗಳಾಗಿ ಎಕ್ಸ್ಟೆಂಡ್ ಅನ್ನ ಮಾಡ್ತಾರೆ. ಸೊ ನಮ್ಮ ಅಣ್ಣ ಕೊನೆಯದಾಗಿ ನಮ್ಮ ಹೀರೋವಿಗೆ ಸದ್ಯ ನಿನ್ನನ್ನಾದ್ರೂ ರಿಲೀಸ್ ಅನ್ನ ಮಾಡಿ ಹೊರಗಡೆಗಾಗಿ ಕಳಿಸ್ತಾ ಇದ್ದಾರಲ್ಲ, ನಾನು ಮಾಡಿರುವ ತಪ್ಪಿಗೆ ಕ್ಷಮೆಯನ್ನುವೇ ಕೇಳೋದಿಕ್ಕೆ ಅರ್ಹತೆ ಇಲ್ಲ. ಸೊ ಸಾಧ್ಯವಾದ್ರೆ ನನ್ನನ್ನ ಕ್ಷಮಿಸ್ಬಿಡು ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ನಮ್ಮ ಹೀರೋ ಕೂಡ ನೀನು ಕಾರ್ಡ್ಸ್ ಅನ್ನ ಆಡಿ ಈ ಲೆವೆಲ್ಗೆ ನಮ್ಮ ಸಿಚುವೇಶನ್ ಅನ್ನ ತರಬಾರ್ದಿತ್ತು, ಸೊ ತಪ್ಪನ್ನ ಮಾಡಿದೆ ಅಂದ್ರೆ ಅದಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸ್ಬೇಕು ಅಂತ ಹೇಳಿ ನಮ್ಮ ಹೀರೋ ಗುಡ್ ಬೈ ಅನ್ನ ಹೇಳಿ ಹೊರಗಡೆಗಾಗಿನೇ ಬರ್ತಾನೆ. ಅಂಡ್ ಅಲ್ಲಿಂದ ಹೊರಡುವ ನಮ್ಮ ಹೀರೋ ಸೀದಾ ಒಂದು ಡಾಕ್ಟರ್ನ ಹತ್ರಕ್ಕಾಗಿನೇ ಬರ್ತಾನೆ. ಅದೇ ನಂದಿನಿ ಒಂದು ಡಾಕ್ಟರ್ ಅನ್ನ ರೆಫರ್ ಮಾಡಿ ಅಲ್ಲಿಗೆ ಹೋಗು ಅಂತ ಹೇಳಿದ್ದು ಅಲ್ವಾ. ಸೊ ಇವಾಗ ನಮ್ಮ ಹೀರೋ ಕೂಡ ಅದೇ ಡಾಕ್ಟರ್ನ ಹತ್ರಕ್ಕಾಗಿನೇ ಬರ್ತಾನೆ. ಅಂದ್ರೆ ಇವನಿಗೆ ಯಾವಾಗೆಲ್ಲ ಸೊಂಟದ ನೋವು ಜಾಸ್ತಿ ಆಗ್ತಿರುತ್ತೋ ಆವಾಗೆಲ್ಲ ಇದೇ ಲೇಡಿ ಡಾಕ್ಟರ್ನ ಹತ್ರಕ್ಕಾಗಿನೇ ಬಂದು ಚೆಕ್ ಅನ್ನ ಮಾಡಿಸ್ಕೊಳ್ತಿರ್ತಾನೆ. ಸೊ ಇವಾಗ್ಲೂ ಕೂಡ ಅದೇ ಡಾಕ್ಟರ್ನ ಹತ್ರಕ್ಕಾಗಿನೇ ಬಂದು ನನ್ನ ಸೊಂಟದ ನೋವನ್ನ ಸರಿ ಮಾಡ್ಕೊಳ್ಳೋದಿಕ್ಕೆ ಯಾವ್ದಾದ್ರು ದಾರಿ ಇದೆಯಾ ಅಂತ ಕೇಳ್ಬೇಕಾದ್ರೆ ಇವಳು ಕೂಡ ಒಂದು ನಾಟಿ ವೈದ್ಯರು ನನ್ಗೆ ಗೊತ್ತಿದ್ದಾರೆ. ಅಂಡ್ ಅವರು ಯಾವ್ದೇ ರೀತಿ ಟ್ರೀಟ್ಮೆಂಟ್ ಅನ್ನ ಕೊಡದೆ ಒಂದು ಹಗ್ಗದ ಸಹಾಯದಿಂದ ಮಿಸ್ಮ್ಯಾಚ್ ಆಗಿರುವ ಬೋನ್ ಗಳನ್ನ ರೆಡಿ ಮಾಡ್ತಾರಂತೆ. ಸೊ ಅಲ್ಲಿಗೆ ಹೋಗಿ ಟ್ರೈ ಅನ್ನ ಮಾಡೋಣ ಅನ್ನೋದಾಗಿ ನಮ್ಮ ಹೀರೋವನ್ನ ಕರ್ಕೊಂಡು ಬರ್ತಾಳೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಹೀರೋ ಮತ್ತೆ ಈ ಡಾಕ್ಟರ್ ತುಂಬಾನೇ ಕ್ಲೋಸ್ ಆದ ಫ್ರೆಂಡ್ ಗಳಾಗ್ಬಿಟ್ಟಿದ್ದಾರೆ. ಅಂಡ್ ಇವಾಗ ನಮ್ಮ ಹೀರೋ ಬೇರೆ ತುಂಬಾನೇ ಭಯವನ್ನೆಲ್ಲ ಪಟ್ಕೊಂಡು ಈ ಟ್ರೀಟ್ಮೆಂಟ್ ಅನ್ನ ತಗೊಂಡ್ರೆ ನನ್ಗೆ ಏನುವೇ ಆಗಲ್ಲ ತಾನೇ ಅಂತ ಭಯವನ್ನ ಪಟ್ಕೋಬೇಕಾದ್ರೆ ನಿನ್ನ ಜೊತೆಯಾಗಿ ನಾನಿದ್ದೀನಿ ಅಲ್ವಾ, ಸೊ ಏನುವೇ ಆಗಲ್ಲ ಹೆದರ್ಕೋಬೇಡ ಅಂತ ಅವಳು ಕೂಡ ಧೈರ್ಯ ಕೊಡ್ತಾಳೆ. ಅಂಡ್ ಅದೇ ರೀತಿ ಆ ವ್ಯಕ್ತಿ ಕೂಡ ಒಂದು ಹಗ್ಗವನ್ನ ಕಟ್ಟಿ ಒಂದೇ ಬಾರಿಗೆ ಪೊಟ್ಟಂತ ನಮ್ಮ ಹೀರೋವಿನ ಸೊಂಟವನ್ನ ಎಳಿಬೇಕಾದ್ರೆ ಇನ್ಸ್ಟೆಂಟ್ ಆಗಿ ಮಿಸ್ಮ್ಯಾಚ್ ಆಗಿರುವ ಬೋನ್ಗಳು ಸರಿ ಹೋಗ್ಬಿಡುತ್ತೆ. ಅಂದ್ರೆ ನಮ್ಮ ಹೀರೋ ದೊಡ್ಡ ಆಪರೇಷನ್ ಅನ್ನ ಮಾಡಿಸ್ಕೋಬೇಕು ಅಂತ ಟೆನ್ಷನ್ ಆಗಿದ್ದ ಅಲ್ವಾ. ಬಟ್ ಆದ್ರೆ ಈ ನಾಟಿ ವೈದ್ಯರ ಹತ್ರಕ್ಕೆ ಬರ್ಬೇಕಾದ್ರೆ ಪ್ರಾಬ್ಲಮ್ ಏನೇ ಸಾಲ್ವ್ ಆಗ್ಬಿಟ್ಟಿದೆ. ಸೊ ನಮ್ಮ ಹೀರೋ ಕೂಡ ಪೂರ್ತಿಯಾಗಿನೇ ರೆಡಿ ಆಗಿದ್ದಾನೆ ಅಂತ ಅರ್ಥ.
ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಕೆಲವು ದಿನಗಳಾಗಿ ನಮ್ಗೆ ತೋರಿಸ್ಬೇಕಾದ್ರೆ ನಮ್ ಹೀರೋ ಒಂದು ಕಂಪನಿಯಲ್ಲಿ ವಸ್ತುಗಳನ್ನ ಟ್ರಾನ್ಸ್ಪೋರ್ಟ್ ಮಾಡುವ ಕೆಲಸವನ್ನ ಮಾಡ್ತಿದ್ದಾನೆ. ಯಾಕಂದ್ರೆ ಇವನ ಅಣ್ಣ ಕಾರ್ಡ್ಸ್ ಅನ್ನ ಆಡೋದಕ್ಕೆ ಹೋಗಿ ಹೋಟೆಲ್ ಅನ್ನ ಸೋತ್ಬಿಟ್ಟಿದ್ದಾನೆ ಅಲ್ವಾ. ಸೊ ಇವಾಗ ಎಲ್ಲವನ್ನ ಕಳ್ಕೊಂಡು ನಾರ್ಮಲ್ ಆದ ಒಂದು ಜಾಬ್ ಅನ್ನ ಮಾಡಿ ಬರ್ತಿದ್ದಾನೆ. ಅಂಡ್ ಇದೇ ರೀತಿಯಾಗಿ ಇರ್ಬೇಕಾದ್ರೆ ಒಂದು ದಿನ ನಂದಿನಿನೇ ಬಂದು ನಮ್ಮ ಹೀರೋವನ್ನ ಡಿನ್ನರ್ ಗಾಗಿನೇ ಇನ್ವೈಟ್ ಮಾಡ್ತಾಳೆ. ನಂತರ ನಮ್ಮ ಹೀರೋಗೆ ಸಾರಿ ಅನ್ನವೇ ಕೇಳಿ ಅದೇ ಮೊದಲನೇ ಬಾರಿ ಒಂದು ಹುಡುಗನನ್ನ ಕರ್ಕೊಂಡು ಬಂದಿದ್ಲು ಅಲ್ವಾ. ಸೊ ಅವನು ಮತ್ತೆ ನಾನು ಇಬ್ಬರವೇ ಲವ್ ಅನ್ನ ಮಾಡ್ತಾ ಇದೀವಿ. ಅಂಡ್ ಇನ್ನು ಕೆಲವೇ ದಿನಗಳಲ್ಲಿ ಮದುವೆನವೇ ಕೂಡ ಆಗ್ಬಿಡ್ತೀವಿ. ಸೊ ನಿನ್ನನ್ನ ಪ್ರೀತಿಯನ್ನ ಮಾಡೋದಕ್ಕೆ ಆಗಲ್ಲ, ಬ್ರೇಕಪ್ ಅನ್ನ ಮಾಡ್ಕೊಳ್ಳೋಣ ಅನ್ನೋದಾಗಿನೇ ಕೇಳ್ತಾಳೆ. ಬಟ್ ಆದ್ರೆ ನಮ್ಮ ಹೀರೋ ಕೋಪವನ್ನ ಮಾಡ್ಕೊಂಡು ಕೂಗಾಡಕ್ಕೆಲ್ಲ ಹೋಗಲ್ಲ. ಯಾಕಂದ್ರೆ ಆಲ್ರೆಡಿ ಇವನಿಂದ ಎಲ್ಲನವೇ ಕಳ್ಕೊಂಡು ಹೋಗ್ಬಿಟ್ಟಿದೆ ಅಲ್ವಾ. ಸೊ ಇಂತ ಸಿಚುವೇಶನ್ ಅಲ್ಲಿ ಇವಳು ಕೂಡ ಬಿಟ್ಟು ಹೋಗ್ತಾ ಇದ್ದಾಳೆ ಅಂತ ಸರಿ ಬೋಕಿ ಅನ್ನೋದಾಗಿ ಬ್ರೇಕಪ್ ಅನ್ನ ಮಾಡ್ಕೋತಾನೆ. ಅಂಡ್ ಇಲ್ಲಿಂದ ಇವನ ಲವ್ವರು ಮತ್ತೆ ಇವನು ಇಬ್ಬರುವೆ ಬೇರೆ ಬೇರೆ ಆಗ್ತಾರೆ. ಅಂಡ್ ಇದೇ ಬೇಜಾರಲ್ಲಿ ನಮ್ಮ ಹೀರೋ ಅವನ ಹೋಟೆಲ್ ಅನ್ನ ನೋಡೋದಕ್ಕಾಗಿನೇ ಬರ್ತಾನೆ. ಅಂಡ್ ಅದ್ರ ಹತ್ರ ಬಂದು ನೋಡ್ಬೇಕಾದ್ರೆ ಯಾವ ರೀತಿ ಕೆಲ್ಸವನ್ನ ಮಾಡ್ತಿದ್ವಿ, ಯಾವ ರೀತಿ ನಡೆಸ್ತಾ ಇದ್ವಿ ಅಂತ ಎಲ್ಲಾ ಘಟನೆಗಳಿವೆ ನೆನ್ಪಾಗೋದಿಕ್ಕೆ ಶುರುವಾಗುತ್ತೆ. ಇಲ್ಲ, ಈ ರೀತಿ ಡಿಮೋಟಿವೇಟ್ ಆಗಿ ಎಲ್ಲವನ್ನ ಬಿಟ್ಕೊಡೋದಿಕ್ಕೆ ಆಗಲ್ಲ. ಈ ಹೋಟೆಲ್ ನನ್ನದಾಗಿರೋದ್ರಿಂದ ಮತ್ತೆ ಇದನ್ನ ಶುರು ಮಾಡ್ತೀನಿ, ಮತ್ತೆ ಇದನ್ನ ಪಡ್ಕೊಂಡು ಮೊದ್ಲು ಹೇಗಿತ್ತೋ ಎಲ್ಲವನ್ನ ಅದೇ ರೀತಿ ಮಾಡ್ತೀನಿ ಅಂತ ಮೋಟಿವೇಟ್ ಆಗ್ತಾನೆ. ನಂತರ ಸೀದಾ ನಂದಿನಿ ಅವಳ ಹತ್ರಕ್ಕೆ ಬಂದು ಸ್ವಲ್ಪ ಹಣವನ್ನ ಕೇಳ್ತಾನೆ. ಸೊ ನಂದಿನಿ ಕೂಡ ಇವನಿಗೆ ಇಲ್ಲ ಅಂತ ಹೇಳ್ದಿರಾ 2 ಲಕ್ಷ ಹಣವನ್ನ ಕೊಡ್ತಾಳೆ. ಯಾಕಂದ್ರೆ ಆಲ್ರೆಡಿ ನಾವು ಬ್ರೇಕಪ್ ಅನ್ನ ಮಾಡ್ಕೊಂಡು ಇವನ ಮನಸ್ಸನ್ನ ನೋಯಿಸಿದೀವಿ. ಸೊ ಇವನಿಗಾಗಿ ಅಂತ ನಾವು ಒಂದು ಚಿಕ್ಕ ಹೆಲ್ಪ್ ಅನ್ನಾದ್ರೂ ಮಾಡ್ಬೇಕು ಅಂತ 2 ಲಕ್ಷದ ಒಂದು ಚೆಕ್ ಅನ್ನ ಕೊಟ್ಟಿ ಕಳಿಸ್ತಾಳೆ. ನಂತರ ರೋಡ್ ಸೈಡ್ ನಲ್ಲಿ ಒಂದು ಚಿಕ್ಕ ಅಂಗಡಿಯನ್ನ ಮಾಡಿ ಫುಡ್ ಅನ್ನ ರೆಡಿ ಮಾಡೋಣ ಅಂತ ಪ್ಲಾನ್ ಮಾಡ್ತಿರ್ಬೇಕಾದ್ರೆ ಇನ್ಕಮ್ ಟ್ಯಾಕ್ಸ್ ನ ಡಿಪಾರ್ಟ್ಮೆಂಟ್ ಇಂದ ನಮ್ಮ ಹೀರೋವನ್ನ ಕರೀತಾರೆ. ಏನು ಅಂತ ಬಂದು ನೋಡ್ಬೇಕಾದ್ರೆ ಇನ್ವೆಸ್ಟರ್ ಫ್ರೆಂಡ್ ಅನ್ನ ಅರೆಸ್ಟ್ ಅನ್ನ ಮಾಡಿದ್ದಾರೆ. ಯಾಕಂದ್ರೆ ಅವನು ಕೂಡ ತುಂಬಾನೇ ವರ್ಷಗಳಿಂದ ಟ್ಯಾಕ್ಸ್ ಅನ್ನ ಕಟ್ಟಿಲ್ವಂತೆ. ಅದು ಅಲ್ಲದೆ ಜನಗಳನ್ನ ಯಾಮಾರಿಸಿ ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡಿ ಬೇರೆಯವರಿಗೆ ಮಾಡ್ತಿದ್ದಂತೆ. ಸೊ ಅದೇ ಕಾರಣಕ್ಕೆ ಅವನನ್ನ ಅರೆಸ್ಟ್ ಮಾಡಿ ಹೋಟೆಲ್ ಅನ್ನ ನಮ್ಮ ಹೀರೋಗೆನೆ ವಾಪಸ್ ಕೊಡ್ತಾರೆ. ಅಷ್ಟೇ, ನಮ್ಮ ಹೀರೋವಿನ ಕೈಯಲ್ಲಿ ಖುಷಿಯನ್ನ ತಡ್ಕೊಳ್ಳೋದಿಕ್ಕೇನೆ ಆಗಲ್ಲ. ನಂತರ ತುಂಬಾನೇ ಹ್ಯಾಪಿಯಾಗಿ ಬಂದು ಹೋಟೆಲ್ ಅನ್ನವೇ ಓಪನ್ ಮಾಡಿ ಮೊದಲಿನ ಹಾಗೆ ತುಂಬಾನೇ ವೆರೈಟಿ ಆದ ಡಿಶಸ್ ಗಳನ್ನ ರೆಡಿ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ. ಅಂಡ್ ಇಲ್ಲಿಗೆ ಕಟ್ ಮಾಡಿ ಮತ್ತೆ ನಮ್ಗೆ ತೋರಿಸ್ಬೇಕಾದ್ರೆ ಅದೇ ಒಂದು ಲೇಡಿ ಡಾಕ್ಟರ್ ನಮ್ಮ ಹೀರೋವಿನ ಜೊತೆ ತುಂಬಾನೇ ಕ್ಲೋಸ್ ಆಗಿದ್ಲು ಅಲ್ವಾ. ಸೊ ಅವಳನ್ನ ಕರ್ಕೊಂಡು ಬಂದು ಒಂದು ಡಿನ್ನರ್ ಅನ್ನ ಮಾಡೋದಕ್ಕಾಗಿ ಕುಳಿತಿದ್ದಾನೆ. ಅಂದ್ರೆ ಈ ಲೇಡಿ ಡಾಕ್ಟರ್ ಮತ್ತೆ ನಮ್ಮ ಹೀರೋ ಇಬ್ಬರವೇ ಲವ್ ಅನ್ನ ಮಾಡಿ ಬರ್ತಿದ್ದಾರೆ. ಸೊ ಈ ಹ್ಯಾಪಿ ಎಂಡಿಂಗ್ ನ ಜೊತೆಗೆ ನಮ್ಮ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ಮರೆಯದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಮುಂದಿನ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.